ಆರ್ ಸಿ ಬಿ 18 ವರ್ಷ ಆಗಿದೆ, ಕಪ್ ಗೆಲ್ಲಕ್ಕಾಗಲಿಲ್ಲ. ಈ ಸರಿ ಫೈನಲ್ಗೆ ಹೋಗಿದೆ. ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದ್ದೀರಾ, ಏನಂತ ಕೇಳಿ ಪ್ರೇಯರ್ ಮಾಡಿದ್ರಿ ಅಂತ? ನಿಜವಾಗ್ಲೂ ನಮ್ಮ ಕಪ್ಪು ಗೆಲ್ತದೆ ಅಂದ್ಬಿಟ್ಟು ಮರಿ ತಂದು ಇವತ್ತು ಅಮ್ಮನವ್ರಿಗೆ ನಾವು ಮರಿನ ಕಡ್ದು ನಾವು ಅಮ್ಮನ ಮಡ್ಲಕ್ಕಿ ಕೊಟ್ಟು ಇವತ್ತು ಆರ್ ಸಿ ಬಿ ಫೈನಲ್ ಹೋಗಿ ಗೆಲ್ಲುತ್ತೆ ಅಂದ್ಬಿಟ್ಟು ನಾವು ಇವತ್ತು ಅಮ್ಮನವ್ರಿಗೆ ನಾವು ಮರಿ ಅರ್ಪಿಸ್ತಾ ಇದ್ದೀವಿ. ಕೇಳಿದ್ರೆ ಆಬ್ವಿಯಸ್ಲಿ ಕಪ್ ಗೆಲ್ಲಕ್ಕೆ ಎಲ್ಲರೂ ನೋಡ್ತಾರೆ, ಸೊ ಪ್ರಾಸೆಸ್ ಕರೆಕ್ಟ್ ಆಗಿದ್ರೆ ರಿಸಲ್ಟ್ಸ್ ಬಂದೇ ಬರುತ್ತೆ. ಬಟ್ ಆರ್ ಸಿ ಬಿಗಿರೋ ಫ್ಯಾನ್ಸ್ ಕ್ರೇಜು ಕಡಿಮೆ ಆಗ್ತಾನೆ ಇಲ್ಲ, 18 ವರ್ಷ ಆದ್ರೂ ಕೂಡ. ಯಾಕೆ ಹೀಗೆ ಅಂತ ಸರ್? ಅದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಸರ್. ಇನ್ನೂ ಆರ್ ಸಿ ಬಿ ಈಗ 18 ವರ್ಷ ಅಲ್ಲ, ಇನ್ನೂ 20 ವರ್ಷಕ್ಕೆ ನನ್ನ ಮಕ್ಕಳ ಕಾಲಕ್ಕೆ ಬಂದಿರೋದು ಆರ್ ಸಿ ಬಿನೇ ಸರ್. ಕರ್ನಾಟಕದ್ದು ಯಾವುದೇ ಕಾರಣಕ್ಕೂ ಕ್ರೇಜ್ ಕಡಿಮೆ ಆಗಲ್ಲ ಸರ್. ಮುಂಬೈ ಇಂಡಿಯನ್ಸ್ ಅವರು ಮ್ಯಾಚ್ ಫಿಕ್ಸಿಂಗ್ ಅವ್ರು ದುಡ್ಡು ಕೊಟ್ಟು ಗೆಲ್ಲಕ್ಕೆ ನೋಡ್ತವ್ರೆ. ಆರ್ ಸಿ ಬಿ ಹಂಗೆ ಆಡಲ್ಲ ಸರ್, ನಿಯತ್ತಾಗೈತೆ. ಆರ್ ಸಿ ಬಿ ಮ್ಯಾಚ್ ಫಿಕ್ಸಿಂಗ್ ಆಗಲ್ವಾ? ಆಗಲ್ಲ ಸರ್, ಹಂಗೆ ಲಯಲ್ಲಾಗಿ ಆಡ್ತೈತೆ. 18 ವರ್ಷ ಕೊಹ್ಲಿ ಅದೊಂದು ಟೀಮ್ಗೆ ಆಡಿರೋದು ಅವರೊಬ್ಬರೇ, ಏಕೈಕ ವ್ಯಕ್ತಿ ಕೊಹ್ಲಿ ಅವರೊಬ್ಬರೇ. ಏನು ಕೇಳ್ಕೊಂಡ್ರಿ ತಾಯಿ ಹತ್ರ? ಇವತ್ತು ಪೂಜೆ ಮಾಡಿದ್ದೀರಾ, ಮರಿ ಕೊಟ್ಟಿದ್ದೀರಾ? ಸರ್ ಇವಾಗ ಪೂಜೆ ಮಾಡಿದ್ವಿ ಸರ್. ಆರ್ ಸಿ ಬಿ ಇವತ್ತು ವಿನ್ ಆಗಲಿ, ಮಂಗಳವಾರ ನಡೆಯೋ ಮ್ಯಾಚಲ್ಲಿ ವಿನ್ ಆಗಲಿ ಅಂತ ಸರ್ ಒಂದು ಪೂಜೆ ಅರ್ಕೆ ಇತ್ತು ನಮ್ಮದು ಸರ್. ತೀರಿಸಿದ್ವಿ ಸರ್, ವಿನ್ ಆಗಬೇಕು ಅಷ್ಟೇ. ವಿರಾಟ್ ಕೊಹ್ಲಿ ಸರ್ ಸೋತ್ರು ಗೆದ್ರು ಅವ್ನು ಆ್ಯಟಿಟ್ಯೂಡ್ ಇದೆಯಲ್ಲ ಸರ್, ಆ್ಯಟಿಟ್ಯೂಡ್ ಇದೆಯಲ್ಲ ಅವ್ರದ್ದು. ಗೆದ್ರು ಸೋಲಿ ಒಂದು ರಿವೆಂಜ್ ತೀರ್ಸ್ಕೊತಾರಲ್ಲ, ರಿವೆಂಜ್ ತೀರಿಸ್ಮೇಲೆ ಅವ್ರು ಏನೇ ಆದರೂ ಒಂದು ಸಿಗ್ನಲ್ ಕೊಡ್ತಾನಲ್ಲ, ಅದಂತೂ ನಮ್ಗೆ ತುಂಬ ಇಷ್ಟ ಸರ್. ಆಟ ನೋಡಿ ಎಲ್ಲ ನಾವು ಅವ್ರ ಆ್ಯಟಿಟ್ಯೂಡ್ ನೋಡಿ ಫ್ಯಾನ್ಸ್ ಆದವ್ರು ನಾವು. ಅವ್ರ ಆಟ ನೋಡಂತೂ ಸೆಕೆಂಡ್ರಿ, ಸೋಲು ಗೆಲುವು ಇದ್ದಿದ್ದು ಯಾವ ಟೀಮ್ ಮೇಲಾದರೂ ಅಲ್ಲೇ ಅಲ್ಲ, ಅವ್ರ ಆ್ಯಟಿಟ್ಯೂಡ್ ನೋಡಿ ನಮ್ಮ ಫ್ಯಾನ್ ಆಗಿದ್ದು ಸರ್. ನಿಜವಾಗ್ಲೂ 200% ನಾವು ಗೆಲ್ತೀವಿ. ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವ್ರು ಹೇಳ್ದಂಗೆ ಯಾವಾಗಲೂ ಫ್ಯಾನ್ಸೇ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. ಸೊ ನಾವು ಹೆಂಗೆ ಅವ್ರಿಗೆ ಪಾಸಿಟಿವ್ ವೈಬ್ಸ್ ಕೊಡ್ತೀವಿ, ಹಾಗೆ ಅವರು ಆಟಾಡ್ತಾರೆ. ಅವ್ರಿಗೆ ಹೇಳಿದ್ದಾರೆ, ನಾವಂತೂ ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿ. ಇವತ್ತು ಮರಿ ಹೊಡೆದು ಅರಕೆ ಎಲ್ಲ ತೀರಿಸಿದ್ದೀವಿ ಸರ್. ಹೊಸಲಮಾರಮ್ಮನ ದೇವಸ್ಥಾನಕ್ಕೆ ಬಂದು ಎಲ್ಲ ಅಭಿಮಾನಿಗಳು ಚೆನ್ನಾಗಿ ಕಾಯ್ಕೊಂಡಿದ್ದೀವಿ. ಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿ ಕಪ್ ಒಂದು ಈ ಸರಿ ಗೆದ್ರೆ ಸಾಕು. ಈ ಸರಿ ಕಪ್ ನಮ್ಮದೇ ಸರ್. ಈ ಸಲಿ ಕಪ್ ನಮ್ಮದೇ. ಸೀಸನ್ 18 ಆಗ್ತಿದೆ, ಬಟ್ ಆರ್ ಸಿ ಬಿ ಕ್ರೇಜು ಕಡಿಮೆನೇ ಆಗ್ತಾ ಇಲ್ಲ. ಯಾವ ತಂಡಕ್ಕೂ ಈ ಲೆವೆಲ್ ಅಭಿಮಾನಿಗಳಿಲ್ಲ ಅಂತ ಹೇಳ್ತಾರೆ. ನಮ್ಮ ಆರ್ ಸಿ ಬಿ ಫೇವರವರು ಆರ್ ಸಿ ಬಿಗೋಸ್ಕರ ನಾವು ಪ್ರಾಣನೂ ಕೊಡ್ತೀವಿ ಸರ್. ನಮಗೇನು ಇದಿಲ್ಲ, ನಮ್ಗೆ ಆರ್ ಸಿ ಬಿ ಯಾವತ್ತಿದ್ರು ನಮ್ಗೆ ಫೇವ್ರೇಟು. ಆರ್ ಸಿ ಬಿ ಬಿಟ್ಟು ನಾವು ಎಲ್ಲಿಗೂ ಹೋಗೋದಿಲ್ಲ ಸರ್. ಜೈ ಆರ್ ಸಿ ಬಿ ಸರ್. ಕುತ್ಕೊಂಡು ನೋಡ್ಬೇಕಂದ್ರೆ ಅಯ್ಯೋ ಇದು ಮಾಡ್ರು, ಅಯ್ಯೋ ಅದು ಮಾಡಿ ಅಂತ ಹೇಳ್ತೀವಿ, ಬಟ್ ಆಡ್ಬೇಕಾದ್ರೆ ಕಂಟ್ರೋಲ್ ನಮ್ಮದ್ರಲ್ಲಿರುತ್ತೆ. ಸೊ ಏನಾಗ್ತಾ ಇದೆ, ಸೊ ಏನು ಪ್ಲ್ಯಾನು, ಗೇಮ್ ಪ್ಲ್ಯಾನ್ ಎಲ್ಲ ಗೊತ್ತಿರುತ್ತೆ. ಸೊ ಖಂಡಿತ ಫೀಲ್ಡ್ ಮೇಲೆ ಇರೋದು ಈಸಿ. ಮರಿ ಎಲ್ಲ ಕುಯ್ದು ಅಮ್ಮಂಗೆ ಮೆಡ್ಲಕ್ಕೆ ಎಲ್ಲ ಮಾಡಿ ಆರ್ ಸಿ ಬಿ ಗೆಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಭಾರಿ ಎಲ್ಲ ಪ್ರೀತಿಯಿಂದ ಮಾಡಿದ್ದಾರೆ ಅಮ್ಮಂಗೆ ಅರ್ಕೆನ. ಇದೇ ಖುಷಿಲಿ ಆರ್ ಸಿ ಬಿ ಗೆಲ್ಲುತ್ತೆ, ಅಮ್ಮನ ಆಶೀರ್ವಾದನೇ ಇರುತ್ತೆ ಆರ್ ಸಿ ಬಿ. ಇಷ್ಟು ವರ್ಷ ಬೇಸ್ ಮಟ್ಟ ಬಿಗಿರಲಿಲ್ಲ, ಈಗ ಬೇಸ್ ಮಟ್ಟ ಭಾರಿ ಬಿಗಿ ಐತೆ. ಇಷ್ಟು ಆರ್ ಸಿ ಹಾಕಿದ್ರು ಪಿಲ್ಲರ್ ಮೇಲೆ ನಿಂತ್ಕೊಳ್ಳೋಂಥ ಪಿಲ್ಲರ್ಗಳು ಕರೆಕ್ಟಾಗಿರೋವು. 1 2 3 4 ಪಿಲ್ಲರು ಕರೆಕ್ಟಾಗಿ ರೆಡಿ ಆಗವೆ. ದಯವಿಟ್ಟು ಫೈನಲ್ ಆರ್ ಸಿ ಬಿ ಮೇಲೆ ಕೇಳ್ಕೊಳೋದು, ನಾವು ಸೆಲೆಬ್ರೇಟ್ ಮಾಡಬೇಕು. 18 ವರ್ಷದಿಂದ ನಾವು ಕಾಯ್ಕೊಂಡಿದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ದಯವಿಟ್ಟು ಕೇಳ್ಕೊತಿದ್ದೇವೆ ಆರ್ ಸಿ ಬಿ ಅಭಿಮಾನಿಗಳು. ಬುಧವಾರದ ದಿನ ಆರ್ ಸಿ ಬಿ ಕಪ್ ಹೊಡಿತದೆ. ಬುಧವಾರ ರಜೆ ಕೊಡಲೇಬೇಕು ಸರ್ ಸರ್ಕಾರದಿಂದ. ನಾವು ಅಷ್ಟೇ ಸರ್ ಕೇಳ್ಕೊಳೋದು. ಅನುಷ್ಕಾ ಅವ್ರು ಬಂದರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಆನೆ ಬಲ ಬಂದಂಗೆ. ಅವ್ರು ಬೇಜಾರಲ್ಲಿದ್ರು ಹೊಡ್ಕೋತಾರೆ ಅನ್ನೋ ಖುಷಿ ಇದೆ. ಮತ್ತು ಅವ್ರನ್ನ ಉಳಿಸೋ ವ್ಯಕ್ತಿ ಕ್ರಿಕೆಟಲ್ಲಿ ಯಾರೂ ಇಲ್ಲ. ಕೆಣಕು ಉಳಿದವರು ವಿರಾಟ್ ಕೊಹ್ಲಿ ಅವರು ಯಾರೂ ಇಲ್ಲ. ದಿನೇಶ್ ಕಾರ್ತಿಕ್ ಅಂತ ಬ್ಯಾಟ್ಸ್ಮನ್ನು ಇನ್ನೊಬ್ಬರಿಲ್ಲ ಸರ್. 3ನೇ ವರ್ಷ ನಮ್ಮಲ್ಲಿ ಫಿನಿಷರು ದಿನೇಶ್ ಕಾರ್ತಿಕ್ ಚೆನ್ನಾಗಿ ಆಡ್ಕೊಂಡು ಬಂದರು. ಅವರು ಹೆಸರಿದ್ದಂಗೆ ರಿಟೈರ್ಡ್ ಕೊಟ್ಬಿಟ್ಟು ಒಳ್ಳೆ ಹೆಸರು ಉಳಿಸ್ಕೊಬಿಟ್ರು ಸರ್. ಇಡೀ ಪ್ರಪಂಚದಲ್ಲೇ ಕ್ರಿಕೆಟನ್ನು ಎಷ್ಟರ ಮಟ್ಟಿಗೆ ಭಾರತ ದೇಶೀಯರು ಪ್ರೀತಿ ಮಾಡ್ತಾರೆ ಅನ್ನೋದು ಪದೇ ಪದೇ ಸಾಬೀತಾಗಿದೆ. ಈಗ IPL ಬಂದಂಥ ನಂತರ ಕ್ರಿಕೆಟ್ ಅನ್ನೋದು ಪ್ರತಿಯೊಬ್ಬ ಇಂಡಿಯನ್ನ ಬ್ಲಡ್ ಆಗಿದೆ. ಸೊ ಈಗ ಆರ್ ಸಿ ಬಿ ಫೈನಲ್ ಪ್ರವೇಶ ಮಾಡಿದೆ. ವಿರಾಟ್ ಕೊಹ್ಲಿ ಡೇ 1ನಿಂದ ಇಲ್ಲಿ ತನಕ ಕೂಡ ಕರ್ನಾಟಕ ತಂಡವನ್ನು ಆರ್ ಸಿ ಬಿಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರ ಒಂದು ಜೆರ್ಸಿ ನಂಬರ್ ಕೂಡ 18 ಆಗಿದೆ. ಈಗ ಅವರು 18 ವರ್ಷದ IPLನಲ್ಲಿ ಫೈನಲ್ಗೆ ಹೋಗಿದ್ದಾರೆ. ಸೊ ಮೈಸೂರು ಜಿಲ್ಲೆ ಹುಣಸೂರಿನ ಯುವಕರುಗಳು ಅಂದರೆ ಆರ್ ಸಿ ಬಿಯ ಅಭಿಮಾನಿಗಳು ಇವತ್ತು ವಿಶೇಷವಾಗಿ ಬಿಳಿಕೆರೆ ಸಮೀಪ ಬರ್ತಕ್ಕಂಥ ಹೊಸಲಮಾರಮ್ಮ ದೇವಸ್ಥಾನದಲ್ಲಿ ಮರಿಯನ್ನು ಹರಕೆಯನ್ನು ಕೊಟ್ಟು ವಿಶೇಷವಾಗಿ ತಾಯಿಗೆ ಪೂಜೆಯನ್ನು ಮಾಡಿ ಆರ್ ಸಿ ಬಿ ಈ ಸಾರಿ ಗೆದ್ದು ಬರಲಿ, ವಿರಾಟ್ ಕೊಹ್ಲಿ ಅವರು ಅತಿ ಹೆಚ್ಚಿನ ರನ್ನನ್ನು ಗಳಿಸಲಿ, ಅಂದರೆ ಅವರ IPL ವಿದಾಯ ಒಂದು ಹಿಸ್ಟ್ರಿಯಾಗಿ ಉಳ್ಕೋಬೇಕು ಅಂತೇಳಿ ಅಭಿಮಾನಿಗಳು ಈಗ ವಿಶೇಷವಾಗಿ ಪೂಜೆಯನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ದೇಶಾದ್ಯಂತ ರಾಜ್ಯಾದ್ಯಂತ ಸಾಕಷ್ಟು ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ. ಅವರು ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆರ್ ಸಿ ಬಿ ಅಭಿಮಾನಿಗಳು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಸರ್ ನಮಸ್ಕಾರ. ಆರ್ ಸಿ ಬಿ 18 ವರ್ಷ ಆಗಿದೆ, ಕಪ್ ಗೆಲ್ಲಕ್ಕಾಗಲಿಲ್ಲ, ಈ ಸರಿ ಫೈನಲ್ಗೆ ಹೋಗಿದೆ. ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದ್ದೀರಾ, ಏನಂತ ಕೇಳಿ ಪ್ರೇಯರ್ ಮಾಡಿದ್ರಿ ಅಂತ? ನಾವು ಈ ಮೊದಲಿಂದ ಈಗೀಗ ಅಂತನಲ್ಲ, ಮೊದಲಿಂದನೂ ಆರ್ ಸಿ ಬಿ ಫ್ಯಾನೇ. ನಮಗೆ AB de Villiers ಅಂದರೆ ನಮಗೆ ಪ್ರಾಣ. ನಾವು ಒಂದು ಆರ್ ಸಿ ಬಿ ಯಶವಂತಪುರ ಗ್ರಾಮ, ಹುಣಸೂರು ತಾಲೂಕು. ನಾವು ಆರ್ ಸಿ ಬಿ ಫೇವರ್, ಯಾವತ್ತೂ ನಾವು ಆರ್ ಸಿ ಬಿ ಫ್ಯಾನ್ಸೇ. ಇವತ್ತು ಫೈನಲ್ಗೆ ಹೋಗಿದೆ. ನಮ್ಮ ವಿರಾಟ್ ಕೊಹ್ಲಿ ನಂಬರ್ 18, ಜೆರ್ಸಿ ನಂಬರು, ಸೀಸನ್ನು 18. ಇವತ್ತು ಕಪ್ ಹೊಡಿತಾರೆ, ಈ ಫೈನಲ್ದಲ್ಲಿ ಕಪ್ ಹೊಡಿತಾರೆ ಅಂತ ನಂಬಿಕೆ ಇದೆ ನಮಗೆ. ಅದಕ್ಕೋಸ್ಕರ ನಾವು ಇವತ್ತು ಫೈನಲಲ್ಲಿ ಕಪ್ ಹೊಡಿಲಿ, ಆರ್ ಸಿ ಬಿ ಜಯಿಸಿಲ್ರಾಗಿ ಅಂದ್ಬಿಟ್ಟು ಈಗ ನಮ್ಮ ಟೀಮ್ ಮೇಟ್ಸ್, ನಮ್ಮ ಹುಡುಗರೆಲ್ಲ ಸೇರಿ ಆ ತಾಯಿಗೆ, ಶಕ್ತಿವಂತದ ತಾಯಿ, ಆಗಿನ ಕಾಲದಿಂದ ನಮ್ಗೆ ತುಂಬ ನಂಬಿಕೆ ಈ ತಾಯಿ ಮೇಲೆ.
ನಿಜವಾಗ್ಲೂ ನಮ್ಮ ಕಪ್ಪು ಗೆಲ್ತದೆ ಅಂದ್ಬಿಟ್ಟು ಮರಿ ತಂದು ಇವತ್ತು ಅಮ್ಮನವ್ರಿಗೆ ನಾವು ಮರಿನ ಕಡ್ದು ನಾವು ಅಮ್ಮನ ಮಡ್ಲಕ್ಕಿ ಕೊಟ್ಟು ಇವತ್ತು RCB ಫೈನಲ್ ಹೋಗಿ ಗೆಲ್ಲುತ್ತೆ ಅಂದ್ಬಿಟ್ಟು ಅಂದ್ಬಿಟ್ಟು ನಾವು ಇವತ್ತು ಅಮ್ಮನವ್ರಿಗೆ ನಾವು ಮರಿ ಅರ್ಪಿಸ್ತಾ ಇದ್ದೀವಿ. ಜೈ RCB. ಸೀಸನ್ 18 ಆಗ್ತಿದೆ, ಬಟ್ RCB ಕ್ರೇಜು ಕಡಿಮೆನೇ ಆಗ್ತಾ ಇಲ್ಲ. ಯಾವ ತಂಡಕ್ಕೂ ಈ ಲೆವೆಲ್ ಅಭಿಮಾನಿಗಳಿಲ್ಲ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಸರ್, ಯಾಕಂದರೆ ನಮ್ಮ ಕರ್ನಾಟಕ ಯಾರು ಆಡಿದ್ರೂ ಪರವಾಗಿಲ್ಲ ಸರ್. ನಮಗೆ ಕರ್ನಾಟಕ ಮುಖ್ಯ, ನಮಗೆ RCB ಬೆಂಗಳೂರು ಮುಖ್ಯ. ಗೆಲ್ಲುತ್ತೆ ಅಂತ ನಂಬಿಕೆ ಇದೆ. ವಿರಾಟ್ ಕೊಹ್ಲಿ ಅವರು ನಮ್ಗೆ ತುಂಬ ಇಷ್ಟ. ಅವ್ರಿಗೂ ಮನಸ್ಸಲ್ಲಿ ಬೇಜಾರಿದೆ. ದಯವಿಟ್ಟು ಅವ್ರು ಗೆಲ್ಲಲೇಬೇಕು. ಅವರು ಇವತ್ತು 100 ಸೆಂಚುರಿ ಹೊಡ್ತಾರೆ ಅಂತ ನಂಬಿಕೆ ಇದೆ ನಮಗೆ. ಅವ್ರು ಯಾವತ್ತಿದ್ರೂ ನಮ್ಮ RCB ಫೇವರ್ ಅವರು RCBಗೋಸ್ಕರ ನಾವು ಪ್ರಾಣನೂ ಕೊಡ್ತೀವಿ ಸರ್. ನಮಗೇನು ಇದಿಲ್ಲ. ನಮಗೆ RCB ಯಾವತ್ತಿದ್ರೂ ನಮ್ಗೆ ಫೇವ್ರೇಟು. RCB ಬಿಟ್ಟು ನಾವು ಎಲ್ಲಿಗೂ ಹೋಗೋದಿಲ್ಲ ಸರ್. ಜೈ RCB ಸರ್. ಟೀಮು ಕೋರ್ಡಿನೇಷನ್ ತುಂಬ ಚೆನ್ನಾಗಿದೆ. ಪಿಲ್ ಸಾಲ್ಟ್ ಇರ್ಬೋದು, ಡೇವಿಡ್ ಇರ್ಬೋದು, ಪಟೇದಾರ್ ಇರ್ಬೋದು, ಸಾಕಷ್ಟು ಜನ ತುಂಬ ಫಾರ್ಮಲ್ಲಿದ್ದಾರೆ. ಅಪ್ ಟು 8 ನಂಬರ್ ಗಂಟನೂ ಕೂಡ ಚೇಸ್ ಮಾಡ್ತಾರೆ. ಯಾಕಂದರೆ IPL ಹಿಸ್ಟ್ರಿನಲ್ಲೇ 130 ಮೇಲೂ ಕೂಡ ಚೇಸ್ ಮಾಡಿ ಗೆಲ್ತೀವಿ ಅನ್ನೋ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಗೆಲ್ತಾರೆ ಸರ್ ಖಂಡಿತ. ನಾವು ಒಂದು ಮಿಸ್ ಮಾಡ್ಕೋತಾ ಇದ್ದಿದ್ದು SL ಅವ್ರಿಗೆ, ನಮ್ಮ ಟೀಮ್ಮೇಟು, ನಮ್ಮ ಯಾರು ಅಭಿಮನ್ಯು ಇರ್ತಾರಲ್ಲ, ನಮ್ಮ ಅರಣ್ಯ ಇಲಾಖೆಗೆ ಯಾವುದೇ ಕ್ಯಾಪ್ಟನ್ ಅಭಿಮನ್ಯು ಇದ್ದಂಗೆ ನಮ್ಮ SL ಅವ್ರು ಬಂದಿದ್ದಾರೆ. ನಮ್ಗೆ ಆನೆ ಬಲ ಬಂದಂಗೆ ನಿಜವಾಗ್ಲೂ ಕಪ್ ಹೊಡೆದೇ. ಬೌಲಿಂಗು ಸ್ಟ್ರಾಂಗ್ ಐತೆ, ಬ್ಯಾಟಿಂಗು ಸ್ಟ್ರಾಂಗ್ ಐತೆ. ಕಪ್ ಹೊಡೆದೇ ಸರ್ ಖಂಡಿತ. ನಮ್ಗೆ ನಂಬಿಕೆ ಇದೆ. ಫೈನಲಿ ನಮಗೆ ವಿರಾಟ್ ಕೊಹ್ಲಿ ಸರ್. ವಿರಾಟ್ ಕೊಹ್ಲಿ ಹೊಡಿಬೇಕು. ಹಾಗೆ ನಮಗೆ ಸರ್. ನಮಗೆ ಪ್ರಾಣ. ಅವರು ನಮ್ಗೆ ಖಂಡಿತ ನಮ್ಗೆ ವಿಕೆಟ್ ತಂದು ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಸರ್. ಡೇವಿಡ್ ಇದ್ದಾರೆ ಸರ್. ಅವ್ರಿಗೂ ನಮಗೆ ಒಳ್ಳೆ ಫಿನಿಷರು. ಅವ್ರಿಗೂ ನಮಗೆ ನಂಬಿಕೆ ಇದೆ. ಅವರು ಫಿನಿಷ್ ಮಾಡಿಕೊಡ್ತಾರೆ ಸರ್. ನಮ್ಮ ಕರ್ನಾಟಕದವರು ಮುಂದೆ ಬರ್ಬೇಕು ಸರ್. ಹಂಗೆ ಟೀಮ್ ಬಗ್ಗೆ ಅವ್ರು ಹೊಡೆಯಲಿ ಇವ್ರು ಹೊಡೆಯಲಿ ಅಂತಲ್ಲ ಸರ್. ಇದು ಟೀಮು ಎಲ್ಲೇ ತಗೊಂಡೋದ್ರು ಮೇಲಕ್ಕೆ ಮಟ್ಟಕ್ಕೆ ಯಾರಿಂದಾದ್ರೂ ಆಗಲಿ ಅವರಿಂದ ಇವ್ರು ಅಂತಲ್ಲ. ಇದು ಒಂದು ಮುಂದೆ ತಗೊಂಡೋಗಿ ಟೀಮ್ನ ಮುಂದೆ ತಗೊಂಡೋಗಿ ಒಂದು ಕಪ್ಪು ಗೆಲ್ಲಲಿ ಅಂತ ಆಶ್ವಾಸನೆ ಕೊಡ್ತೀವಿ ನಾವು. ಅವರು ಇವರು ಅಂತಲ್ಲ. ನಮ್ಮ ಕರ್ನಾಟಕಕ್ಕೆ ಬೇಕಾಗಿರೋದು ಒಂದು ವಿರಾಟ್ ಕೊಹ್ಲಿ. ಆ ವಿರಾಟ್ ಕೊಹ್ಲಿ ಇದ್ದಾಗಾದರೂ ಕಪ್ ಎತ್ತೋಕ್ಕಾಗಲಿಲ್ಲ. ಈಗಾದರೂ ಅವರು ಬ್ಯಾಟಿಂಗಲ್ಲಿ ಒಂದು ಮುಂದೆ ಬರೋಂಥ ಕಪ್ಪು ನಮ್ಗೆ ಎತ್ತಬೇಕು ಸರ್. RCB ಎದುರಿಗೆ ಬಂದರೆ ಗೆಲ್ಲಕ್ಕೆ ಈಸಿ ಆಗುತ್ತೆ ಈಗ ಸರ್. ನಮಗೆ ಯಾವ ಟೀಮ್ ಬಂದರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಎಲ್ಲ ಸರ್ ಎರಡೂ ಬರಲಿ ಸರ್. ಎರಡಲ್ಲಿ ಯಾವುದೋ ಒಂದು ಬಂದರೂ ಗೆಲ್ಲುತ್ತೆ ಸರ್. ಯಾರು ಬಂದರೂ ಗೆಲ್ಲುತ್ತೆ ಸರ್. ಮುಂಬೈ ಅದರಲ್ಲ, ಅದರಂಥ ಅಪ್ರಂತ ಸ್ಟ್ರಾಂಗ್ ಬಂದರೂ ಗೆಲ್ತಾರೆ ಸರ್. ಮುಂಬೈಗಿಂತ ಸ್ಟ್ರಾಂಗ್ ಆಗಿರೋದು ಬಂದರೂ ಗೆಲ್ತಾರೆ. ಯಾಕೆ ಅಂತ ಹೇಳಿದ್ರೆ ಬೇಸ್ ಮಟ್ಟ ಹಂಗೆ ಬಿಗಿ ಐತೆ. ಈಗ ಇಷ್ಟು ವರ್ಷ ಬೇಸ್ ಮಟ್ಟ ಬಿಗಿ ಇರಲಿಲ್ಲ. ಈಗ ಬೇಸ್ ಮಟ್ಟ ಭಾರಿ ಬಿಗಿ ಐತೆ. ಇಷ್ಟು RCC ಹಾಕಿದ್ರು ಪಿಲ್ಲರ್ ಮೇಲೆ ನಿಂತ್ಕೊಳ್ಳೋಂಥ ಪಿಲ್ಲರ್ಗಳು ಕರೆಕ್ಟಾಗಿರೋವು 1 2 3 4 ಪಿಲ್ಲರು ಕರೆಕ್ಟಾಗಿ ರೆಡಿ ಆಗವೆ. ಬೌಲಿಂಗ್ ಸೈಡ್ ಸ್ಟ್ರಾಂಗ್ ಇದ್ದಾರೆ, ಬ್ಯಾಟಿಂಗ್ ಸೈಡ್ ಸರ್ ಎರಡೂ ಸ್ಟ್ರಾಂಗ್ ಇದೆ ಸರ್. ಎರಡೂ ಸ್ಟ್ರಾಂಗ್ ಇದೆ. ಯಾವುದು ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಗೆ ಎರಡು ಥರ ಟೀಮ್ ಬೇಕು. ಈಗ ಓಪನ್ ಆರ್ಡ್ರಿಗಿಂತ ಫಿನಿಷರ್ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ. ಈ ಒಂದು T20ನಲ್ಲಿ ಫಿನಿಷರ್ ಬಗ್ಗೆ ಮಾತಾಡೋದಾದ್ರೆ ಶಬರ್ಡು, ಡೇವಿಡ್ ಸರ್, ಅವರಿಬ್ಬರದು ಸೂಪರ್ ಆಗಿರುತ್ತೆ ಸರ್. ಮತ್ತು ಈಗ ಮೊನ್ನೆ ಆಡಿದ್ರಲ್ಲ, ಮತ್ತೆ ನಮ್ಮ 70 ರನ್ ನೋಡಿದ್ರಲ್ಲ ದಿಶೇಶ್ ಶರ್ಮಾ, ನಮ್ಮ ಕರ್ನಾಟಕದವರು, ಅವರು ಸೂಪರ್ ಸರ್. ಏನಕ್ಕೆ ಆಗಲಿ ಹೊರಗಡೆಯವ್ರಿಗಿಂತ ನಮ್ಮ ಕರ್ನಾಟಕದವರು ಭಾರಿ ಇಂಟ್ರೆಸ್ಟ್ ಪಡ್ತಾರೆ. ನಮ್ಮ ಕರ್ನಾಟಕದವರು ಮಯಾಂಕ್ ಅಗರ್ವಾಲ್ ಸೂಪರಾಗಿ ಆಡ್ತಾರೆ ಸರ್. ಮ್ಯಾಚು ಮಿಸ್ ಮಾಡ್ಕೊಂಡಿಲ್ಲ ನೀವು ಇಲ್ಲಿ ತನಕ? ಇಲ್ಲ ಸರ್, ನಾವಂತೂ ಯಾವುದೇ ಮಿಸ್ ಮಾಡಿದ್ರು ಅದನ್ನು ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಲ್ಲ ಸರ್. RCB ಮ್ಯಾಚು ಅಂತ ಹೇಳಿದ್ರೆ ಎಲ್ಲೇ ಇದ್ರೂ ನಾವು ನೋಡ್ತೀವಿ ಸರ್. ಕೆಲಸ 7 ಗಂಟೆ ಮೇಲೆ ಇರ್ಬೋದು. ಕೆಲಸಕ್ಕೆ ಮೊದಲು RCB ಮ್ಯಾಚು ಅಂದರೆ TV ಮುಂದೆ ಹೋಗಿ 6:15 ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿಟ್ಕೊಡಲ್ಲ ಸರ್. ಏನಂತ ಪ್ರೇಯರ್ ಮಾಡಿದ್ರಿ ಈಗ ದೇವರ ಹತ್ರ? ನಾವು ಪ್ರೇಯರ್ ಮಾಡಿರೋದು ಒಳ್ಳೇದಾಗಲಿ ನಮ್ಮ RCBಗೆ. ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ 18 ವರ್ಷದಿಂದ ಗೆದ್ದಿಲ್ಲ. ಈ ವರ್ಷ ಆದರೂ ಕಪ್ ಗೆದ್ದು ನಮ್ಮ ಜನಗಳು, ನಮ್ಮ ಯುವಕರದು ಕೂತಿರೋ ರಕ್ತಗಳು ಏನೇ ಆಗಲಿ ಚೆನ್ನೈಯವರು ಹೊಡೆದು ಅವ್ರ ಸ್ಟೇಡಿಯಮಲ್ಲಿ ಹೋಗಿ ಚೆನ್ನೈಯವರು ಹೊಡೆದವ್ರು ಅಂದ್ರೆ ಇನ್ನೂ ತುಂಬ ಸಂತೋಷ ಸರ್. ಯಾಕೆಂತೇಳಿ ಚೆನ್ನೈಯಲ್ಲಿ ಸೋತು ತುಂಬ ಸಲ ಹೋಗಿ ಸೋತ್ಕೊಂಡು ಬಂದಿದ್ದಾರೆ. ತುಂಬ ಬೇಜಾರು ಮಕ್ಕಮಾಗಿತ್ತು. ಈ ವರ್ಷದಲ್ಲಿ ಚೆನ್ನೈಯವ್ರ ಟೀಮಲ್ಲಿ ಹೋಗಿ ಚೆನ್ನೈಗೆ ಹೊಡೆದ್ಬಿಟ್ಟು ಅವ್ರ ಏರಿಯಾದಲ್ಲೇ ಹೋಗಿ ಹೊಡೆದವ್ರೆ, ನುಗ್ಗಿ ಹೊಡೆದಿರೋದ್ರಿಂದ ತುಂಬ ಖುಷಿ ಸರ್. ಯಾಕಂದರೆ ಈಗ 18 ವರ್ಷದಿಂದ ಇದೇ ಡೈಲಾಗು ಕೇಳಿ ರಿಪೀಟ್ ಆಗಿದೆ. ಬಟ್ RCBಗಿರೋ ಫ್ಯಾನ್ಸ್ ಕ್ರೇಜು ಕಡಿಮೆ ಆಗ್ತಾನೇ ಇಲ್ಲ 18 ವರ್ಷ ಆದ್ರೂ ಕೂಡ. ಯಾಕೆ ಹೀಗೆ ಅಂತ ಸರ್? ಅದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಸರ್. ಇನ್ನೂ RCB ಈಗ 18 ವರ್ಷ ಅಲ್ಲ, ಇನ್ನೂ 20 ವರ್ಷಕ್ಕೆ ನನ್ನ ಮಕ್ಕಳ ಕಾಲಕ್ಕೆ ಬಂದಿರೋದು RCBನೇ ಸರ್. ಕರ್ನಾಟಕದ್ದು ಯಾವುದೇ ಕಾರಣಕ್ಕೂ ಕ್ರೇಜ್ ಕಡಿಮೆ ಆಗಲ್ಲ ಸರ್. ಟೀಮ್ಗಳಿದೆ, ಸಾಕಷ್ಟು ಜನ 5-6 ಬಾರಿ ಕಪ್ಪೆತ್ತಿದ್ದಾರೆ. ಬಟ್ ಫಾಲೋವರ್ಸ್ ನೋಡಿದ್ರೆ RCBಗೆ 20 ಮಿಲಿಯನ್ ಫಾಲೋವರ್ಸ್. ಅದು ಸರ್, ಅದು ನಾವು ನಮ್ಮ ಕರ್ನಾಟಕದಲ್ಲಿ ಮಾಡಿರೋ ಪುಣ್ಯ ಸರ್. ಅದು ಎಲ್ಲರೂ ನೀರು ಕೊಟ್ಟು ದಾನ ಧರ್ಮ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಗಂಟೆ ಉಳ್ಕೊಂಡಿದ್ದೆ ಅಲ್ಲಿ ಗಂಟೆ ನಮ್ಮ RCB ಫ್ಯಾನು ಕಮ್ಮಿ ಆಗಲ್ಲ ಸರ್. ಜಾಸ್ತಿನೇ ಆಯ್ತು. ಈಗ ಇಲ್ಲಿ ನೋಡಿ ಸರ್, ಈ ಮಗುಗೆ ಈ ಟೀ ಶರ್ಟ್ ಮುಟ್ಟಿದ್ರೆ ನನ್ನ RCB ಟೀ ಶರ್ಟ್ ಮುಟ್ಬೇಡ ಹೋಗು ಅಂತಾರೆ. ಹಂಗೆ ನಮ್ಮ ಈ ಟೀ ಶರ್ಟು ಮುಟ್ಟಿದ್ರೆ ನನ್ನ RCB ಟೀ ಶರ್ಟ್ ಮುಟ್ಬೇಡ ಅಂತ ಹೇಳ್ತಾನೆ. ಅಷ್ಟೊಂದು ಒಪ್ಪಿದೆ ಸರ್. ಇವನಿಗೆ 2.5 ವರ್ಷ ಸರ್ ಅಷ್ಟೇ. ಅಷ್ಟೊಂದು ಈ ಮಗುಗೆ ಅಷ್ಟು ಅಭಿಮಾನಿ ಇದೆ ಅಂತ ಹೇಳಿದ್ಮೇಲೆ ಇನ್ನು ನಾವು ಬೆಳೆದಿರೋರಿಗೆ ಹೆಂಗಿರ್ಬೇಕು ಸರ್ ಅಭಿಮಾನಿ? ದಿನೇಶ್ ಕಾರ್ತಿಕ್ ಅವರು ಮುಖ್ಯವಾದ ಪಾತ್ರ ವಹಿಸಿದ್ದಾರೆ ಕೋಚ್ ಆಗಿ. ಅವ್ರು ಆಡದೆ ಹೋದ್ರೆ ಈ ವರ್ಷ ಚೆನ್ನಾಗಿ ಆಡಿಸ್ತವ್ರೆ ಸರ್ ಮುಂದೆ ನಿಂತವರು. ದಿನೇಶ್ ಕಾರ್ತಿಕ್ ಅವರು ತುಂಬ ಇವಾಗ ಕೋಚ್ ಆಗಿ ಅವರು ಒಳ್ಳೆ ಇದು ಮಾಡ್ತವ್ರೆ.
ಕೋಚಾಗಿ ಅವ್ರ ಟೀಮ್ ಚೆನ್ನಾಗಿ ಇಂಪ್ರೂವ್ ಮಾಡೋರು ಪಾಪ ದಿನೇಶ್ ಕಾರ್ತಿಕ್ ಅವರು ಟೀಮ್ನ ಬಿಟ್ಟೇ ಇಲ್ಲ ಅವರು ಚೆನ್ನಾಗಿ ಒಟ್ಟಿನಲ್ಲಿ ಈ ಸರಿ IPL ಹರಾಜ್ಗೆ ಹೋಗಿದ್ದವರು ನಮ್ಮ ದಿನೇಶ್ ಕಾರ್ತಿಕ್ ಅವರು ಅಲ್ಲಿವೇ ಅವರು ಬೇಕಾಗಿದ್ದ ಪ್ಲೇಯರ್ಸ್ ಅಂತ ತೊಗೊಂಡಿದ್ದೆ ಅವರೇ ಜಾಸ್ತಿ. ಅದಾದ್ಮೇಲೆ ನಮ್ಮ AB ಡಿಲರ್ಸ್ ಮಿಸ್ ಮಾಡ್ಕೊತಾ ಇದ್ದೀವಿ ಸರ್ ಈ ಸಲ. ಸರ್ ಮ್ಯಾಚ್ ನೋಡೋಕೆ ಬಂದರು ಮೊನ್ನೆ, ಅವತ್ತೇ ಬಂದರು ಮೊನ್ನೆ ಮ್ಯಾಚ್ಗೆ. ಫೈನಲಿಗೆ ಬಂದರೆ AB ಡಿಲರ್ಸ್ ಬರ್ತೀನಿ ಅಂದಿದ್ರು, ಬಂದವ್ರೆ ಸರ್. AB ಡಿಲರ್ಸ್ ಸರ್ ಸಾಕು ನಮ್ಮ ಬಾಸ್ ಅವರು, ಇನ್ಯಾರು ಬೇಡ. AB ಡಿಲರ್ಸ್ ಸರ್ ಅವರು, AB ಡಿಲರ್ಸ್ ಸರ್ ಆಡೋ ಬ್ಯಾಟ್ಸ್ಮನ್ ಇನ್ಯಾರು ಇಲ್ಲ ಸರ್. ಈಗ ನಿನ್ನ ಪ್ರಕಾರ ಫೈನಲಲ್ಲಿ ಯಾರು ಜಾಸ್ಟಿ ಸ್ಕೋರ್ ಮಾಡ್ತಾರೆ? ನಿನ್ನ ಫೇವ್ರೇಟ್ ಪ್ಲೇಯರ್ ಯಾರು RCB? ಸಾಲ್ಟ್ ಸರ್, ಸಾಲ್ಟ್ ಹೊಡಿತಾರೆ ಈ ಸಲ ಪಕ್ಕ ಹೊಡಿತಾರೆ ಸರ್. 6 ಓವರಲ್ಲಿ ಹೊಡಿತಾರೆ ಪಕ್ಕ ಪಿನ್ ಸಾಲ್ಟ್. ಲಾಸ್ಟಲ್ಲಿ ಫಿನಿಶಿಂಗ್ಗೆ ಟೀಮ್ ಡೇವಿಡ್ ಇದ್ದಾರೆ ಸರ್, ಸಾಕು ಅವರು. ಟೀಮ್ ಡೇವಿಡ್ ಸ್ಟಾರ್ಟಿಂಗ್ ಸಾಲ್ಟು, ಲಾಸ್ಟಲ್ಲಿ ಟೀಮ್ ಡೇವಿಡು ಹೊಡಿತಾರೆ ಸರ್ ಮ್ಯಾಚು. ಸರ್ ಸಾಲ್ಟ್ ಅವರು ಬರ್ತಾರೆ ಓಪನ್ ಆಗಿ, ಸುಮ್ಮನೆ ಇರ್ತಾರೆ. ಕೊಹ್ಲಿ ಚೇಸ್ ಮಾಡೋ ತನಕ ಇರ್ತಾರೆ. ಕೊಹ್ಲಿ ಏನಾದರೂ ಒಂದು ಚೂರು ಇದಾದರೆ ಅವರು ಸ್ಟ್ಯಾಂಡ್ ಆಯ್ತಾರೆ ಸರ್ ಅವರು. ಪಿನ್ ಸಾಲ್ಟ್ ಬಿಡಲ್ಲ ಸರ್, ಚೆನ್ನಾಗಿ ಆಡ್ತಾರೆ ಸರ್. ಏನಾದರೂ ಸಾಲ್ಟೀಸಲ್ಲಿ ಟೀಮ್ ಚೆನ್ನಾಗೈತೆ ಸರ್, ಹಂಗೆ ಟೀಮ್ ಕೋಆರ್ಡಿನೇಷನ್ ಚೆನ್ನಾಗೈತೆ ತುಂಬ ಸರ್. ಯಶ್ದೇಳ್ ಅವ್ರು ಚೆನ್ನಾಗಿ ಮಾಡ್ತಾರೆ ಸರ್ ಸ್ಪಿನ್, ಇವಾಗ ತುಂಬ ಚೆನ್ನಾಗಿ ಮಾಡ್ತಾರೆ. ಆಪತ್ತು ಬಂದವು ಯಶ್ದೇಳ್ ಇವಾಗ ನಮಗಿರೋದು ಚೆನ್ನಾಗಿ ಆಡ್ತಾವ್ರೆ ಸರ್. ಟೀಮ್ ಒಟ್ಟಿನಲ್ಲಿ ಪಕ್ಕ ಕಪ್ ಹೊಡಿತದೆ ಸರ್ ಈ ಸಲ. ಭುವನೇಶ್ವರ್ ಕುಮಾರ್ ನಮ್ಮ ಇಂಡಿಯಾದವರು, ಇಂಡಿಯಾ ಪ್ಲೇಯರು, ತುಂಬ ನಮ್ಮ ಕರ್ನಾಟಕಕ್ಕೆ ಚೆನ್ನಾಗಿ ಆಡ್ತಾರೆ. ಆಮೇಲೆ ಕುಂಡನ್ ಪಾಂಡ್ಯ ಅವರು ಇವಾಗ ಚೆನ್ನಾಗಿ ಆಡ್ತಾರೆ ನೋಡಿ ಸರ್. ಎಂತ ಬೌಲಿಂಗಲ್ಲಿ ಅವ್ರು ಹಂಗೆ ಬೌಲಿಂಗ್ ಮಾಡೋರು ಇಲ್ಲ. ಸ್ಪಿನ್ನರಲ್ಲಿ ಬಂಸಾಕೋ ಏಕೈಕ ವ್ಯಕ್ತಿ ಅವರೊಬ್ಬರೇ ಸರ್ ನಾವು ನೋಡಿರೋದು. ಕುರ್ನಾಲ್ ಪಾಂಡ್ಯ ಅವ್ರು ಈ ಸಲ ಆಗ್ತಾ ಇರೋದು ಬೌಲಿಂಗಲ್ಲಿ. ಅಂಥ ಬೌನ್ಸಾಕೋರು ಯಾರೂ ಇಲ್ಲ ಸರ್ ಸ್ಪಿನ್ನಲ್ಲಿ. ಸರ್ ಮುಂಬೈ ಇಂಡಿಯನ್ಸ್ ಅವರು ಮ್ಯಾಚ್ ಫಿಕ್ಸಿಂಗ್, ಅವ್ರು ದುಡ್ಡು ಕೊಟ್ಟು ಗೆಲ್ಲಕ್ಕೆ ನೋಡ್ತವ್ರೆ. RCB ಹಂಗೆ ಆಡಲ್ಲ ಸರ್, ನಿಯತ್ತಾಗೈತೆ. RCB ಮ್ಯಾಚ್ ಫಿಕ್ಸಿಂಗ್ ಆಗಲ್ವಾ? ಆಗಲ್ಲ ಸರ್, ಹಂಗೆ ಲಾಯಲ್ಲಾಗಿ ಆಡ್ತೈತೆ. 18 ವರ್ಷ ಕೊಹ್ಲಿ ಅದೊಂದು ಟೀಮ್ಗೆ ಆಡಿರೋದು ಅವರೊಬ್ಬರೇ, ಏಕೈಕ ವ್ಯಕ್ತಿ ಕೊಹ್ಲಿ ಅವರೊಬ್ಬರೇ. ಇನ್ಯಾರು ಸರ್ ಆಡೋರೆ ತೋರಿಸಿ ಸರ್, ಯಾರಾದರೂ ಇದ್ರೆ. ಒಂದು ಟೀಮ್ಗೆ ಆಡಿರೋ ಅವರೊಬ್ಬರೇ ಸರ್. ದುಡ್ಡುಗೋಸ್ಕರ ಹೋಗಿಲ್ಲ ಸರ್, ಮನುಷ್ಯತ್ವಗೋಸ್ಕರ ನಮ್ಮ ಕರ್ನಾಟಕದಲ್ಲಿ ಆಡಿ ಹುಟ್ಟಿ ಏನೇ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲೇ ವಿರಾಟ್ ಕೊಹ್ಲಿ ನಂಬರ್ 1 ಸರ್. ಅವ್ರನ್ನ ಬೀಟ್ಗೆ ಅವ್ರಿಗೆ ಹೋಗಂಗಿದ್ರೆ ಅವರು ಯಾರೋ ಈಗ ಹೋದ್ರಲ್ಲ 21 ಕೋಟಿ 40 ಕೋಟಿ ಹಂಗೆಲ್ಲ ಲೆಕ್ಕ ಇಲ್ಲ ಸರ್. ವಿರಾಟ್ ಕೊಹ್ಲಿ ದುಡ್ಡುಗೋಸ್ಕರ ಆಡ್ತಾ ಇಲ್ಲ, ಅಭಿಮಾನಿಗಳಿಗೋಸ್ಕರ ಆಡ್ತಾರೆ. ಅದಕ್ಕೋಸ್ಕರನೇ ಅವ್ರ ಫ್ಯಾನ್ಸು ಇಲ್ಲಿ ಅಭಿಮಾನಿಗಳಿಗೋಸ್ಕರ ಇಲ್ಲಿ ಕಾಯ್ತಾರೆ ಸರ್. ಏಟೇನು ಸರ್ ಎಲ್ಲ ನಮ್ಮೂರಲ್ಲಿ ಇನ್ನೂ ಬೇಕಾದಷ್ಟು ಐತೆ ಸರ್. ಈ ಇಡೀ ಊರು ಕ್ರಿಕೆಟ್ ಇಡೀ ಊರೇ ನೋಡ್ತೀವಿ. ಕಟ್ಟೆ ಐತೆ ಸರ್, ಹಳ್ಳಿ ಕಟ್ಟೆ ಹತ್ರ TV ಮಡಗಿದ್ದೀವಿ ಸರ್. ಎಲ್ಲರೂ ಬರ್ತಾರೆ ಸರ್. RCB ಮ್ಯಾಚು ಅಂದರೆ ಎಲ್ಲ ಮಕ್ಳು ಗಿಕ್ಳು ಎಲ್ಲ ಮುದುಕಿರು ಎಲ್ಲ ಬಂದು ನೋಡ್ತಾರೆ ಸರ್. ಮುದುಕಿರು ಬರ್ತಾರೆ ಸರ್. RCB ಮ್ಯಾಚು ಸರ್ ಹಳ್ಳಿ ಕಟ್ಟೆ ಹತ್ರ ಸರ್. ಟಿ ವಿ ಐತೆ ನಮ್ದೊಂದು. TV ಹುಡುಗರೆಲ್ಲ ಅಮೌಂಟ್ ಹಾಕಿ ಒಂದು TV ತಂದಿದ್ವಿ. RCB ಮ್ಯಾಚ್ ನೋಡೋದಕ್ಕೆ ತಂದಿದ್ವಿ ಸರ್. RCB ಟೀಮ್ ಮೇಲೆ ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟೈತೆ, ಹುಡ್ತಾನೆ ಬಂದ್ಬಿಟ್ಟೈತೆ RCBಲಿ ಸರ್. ಕ್ರೇಜ್ ಹಂಗೈತೆ. ವಿರಾಟ್ ಕೊಹ್ಲಿ ಅವರೇ ಸರ್ 18 ವರ್ಷದಿಂದ ವಿರಾಟ್ ಕೊಹ್ಲಿ ಅವರೇ ನಮ್ಮ RCBನ ಬಿಟ್ಟು ಹೋಗಿಲ್ಲ ಸರ್. ನಾವು ಈ ಕರ್ನಾಟಕದಲ್ಲೇ ಹುಟ್ಟು, ಕರ್ನಾಟಕದಲ್ಲೇ ನೀರು ಕುಡಿದು, ಕರ್ನಾಟಕದಲ್ಲೇ ಊಟ ಮಾಡಿ ಸರ್. ನಾವು ಹೆಂಗೆ ಬಿಡೋಕ್ಕಾಗುತ್ತೆ ಸರ್ RCBನ ಸರ್? ಅದಕ್ಕೆ ಅಷ್ಟೊಂದು ಕ್ರೇಜ್ RCB ಮೇಲೆ ನಮಗೆ. ಫೈನಲಲ್ಲಿ 20 ಓವರಲ್ಲಿ ಎಷ್ಟು ಸ್ಕೋರ್ ಮಾಡುತ್ತೆ ಅಂತ ನಿಮಗೆ? ಚೇಜಿಂಗ್ ಇಷ್ಟನಾ ಅಥವಾ ಬೌಲಿಂಗ್ ಇಷ್ಟನಾ? ಟಾಸ್ ವಿನ್ ಆದರೆ ಇಷ್ಟ ನಮಗೆ. ಬೌಲಿಂಗ್ ಇಷ್ಟ. ಕಿಂಗ್ ಕೊಹ್ಲಿ ಚೇಜಿಂಗ್ ಕೊಹ್ಲಿ ಅಂತ, ಚೇಜಿಂಗ್ ಕಿಂಗು ಸರ್. ಅವ್ರು ಎಷ್ಟಾದರೂ ಅವರಿಗೆ ಕೊಹ್ಲಿ ಬಂದು ಹೊಡಿತಾರೆ. ಕೊಹ್ಲಿ ಪಿಲ್ಸಾಲ್ಟು ಓಪನಿಂಗ್ ಬರ್ತಾರೆ. ಲಾಸ್ಟಲ್ಲಿ ಸಫರ್ಡು ಮತ್ತು ಟೀಮ್ ಡೇವಿಡ್ ಬರ್ತಾರೆ, ಮುಗಿಸ್ತಾರೆ. ಅವ್ರು ಎಷ್ಟಾದರೂ ಹೊಡೆದಿರಲಿ ಫಿನಿಷ್ ಮಾಡ್ತಾರೆ ಸರ್. ಮಿಡ್ಲ್ ಆರ್ಡರ್ ಹೇಗಿದೆ? ಮಿಡ್ಲ್ ಆರ್ಡ್ರು ಪಟೇದಾರ್ ಇವರೆಲ್ಲ ಬರ್ತಾರೆ. ಅವರ ಸರ್ ಪಟೇದಾರ್ ಚೆನ್ನಾಗಿ ಆಡ್ತಾರೆ ಸರ್. ಸರ್ ಅವ್ರು ಬಂದರೆ ಸರ್ ಒಂದು 50 ಆದರೂ ಹೊಡಿತಾರೆ ಪಟೇದಾರ್. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆದರೂ ಒಳ್ಳೆ ಕ್ಯಾಚ್ ಹಿಡಿತಾರೆ ಸರ್. ಒಂದು ಮಿಸ್ಫೀಲ್ಡ್ ಮಾಡಲ್ಲ ಜಿತೇಶ್ ಶರ್ಮಾ ಅವರು. ಚೆನ್ನಾಗಿ ಸರ್ ಹೋದ ಮ್ಯಾಚಲ್ಲಿ ಚೆನ್ನಾಗಿ ಆಡೋರೆ ಜಿತೇಶ್ ಶರ್ಮಾ ಅವರು. ಇನ್ನೂ 9 ಬಾಲ್ ಹಿಡಿದು ಹೊಡೆದವ್ರೆ. ಕಾನ್ಫಿಡೆನ್ಸ್ ಜಾಸ್ತಿ ಐತೆ ಸರ್ ಈ ವರ್ಷ. ಯಾರು ಬಂದರೂ ಹೊಡಿತಾರೆ ಸರ್. RCB ಮುಂದೆ ನಿಲ್ಲೇ ಇಲ್ಲ ಸರ್ ಅವರು. ಏನು ಕೇಳ್ಕೊಂಡ್ರಿ ತಾಯಿ ಹತ್ರ? ಇವತ್ತು ಪೂಜೆ ಮಾಡಿದ್ದೀರಾ, ಮರಿ ಕೊಟ್ಟಿದ್ದೀರಾ ಸರ್? ಇವಾಗ ಪೂಜೆ ಮಾಡಿದ್ದೀವಿ ಸರ್. RCB ಇವತ್ತು ವಿನ್ ಆಗಲಿ, ಮಂಗಳವಾರ ನಡೆಯೋ ಮ್ಯಾಚಲ್ಲಿ ವಿನ್ ಆಗಲಿ ಅಂತ ಸರ್ ಒಂದು ಪೂಜೆ ಹರಕೆ ಇತ್ತು ನಮ್ಮದು ಸರ್. ತೀರಿಸಿದ್ದೀವಿ ಸರ್. ವಿನ್ ಆಗಬೇಕು ಅಷ್ಟೇ. ಏನು ಹರಕೆ ಫಲಿಸಿದ ಮೇಲೆ ಮರಿ ಕೊಡ್ತಾರೆ? ನೀವು ಮೊದಲೇ ಅಡ್ವಾನ್ಸಾಗಿ ಕೊಟ್ಬಿಟ್ಟಿದ್ದೀರಾ? ಅಡ್ವಾನ್ಸಾಗೆ ಕೊಟ್ಬಿಟ್ಟಿದ್ದೀವಿ ಗೆಲ್ಲಿ ಅಂತ. ಇನ್ಫ್ಲೂಯೆನ್ಸ್ ನಂಬಿಕೆ ಐತೆ ಸರ್. ಸರ್ 8 ಮ್ಯಾಚ್ ಸತತವಾಗಿ ಯಾವ ಟೀಮು ಗೆದ್ದಿಲ್ಲ ಸರ್. 8 ಮ್ಯಾಚ್ ಸತತವಾಗಿ RCB ಗೆದ್ದೈತೆ ಸರ್. ನಮಗೆ ವಿರಾಟ್ ಕೊಹ್ಲಿ ದೆಹಲಿ ಹುಟ್ಟಿರ್ಬೋದು, ಕರ್ನಾಟಕಕ್ಕೆ ಹೋಗಿ ಸರ 50 ಕೋಟಿ ಕೊಟ್ಟರು ಹೋಗಲ್ಲ ಅವರು ಸರ್. ವಿರಾಟ್ ಕೊಹ್ಲಿ ದೆಹಲಿಲಿ ಹುಟ್ಟಿದ್ರು ಕರ್ನಾಟಕಕ್ಕೆ ಹೋಗಿ ಸರ್ 18 ಸೀಸನ್ ಆಡಿದ್ದಾರೆ. 18 ಸೀಸು ಅವ್ರಿಗೆ ಬೀಟ್ಗೆ ಹೋದ್ರು 50 ಕೋಟಿ ಕೊಟ್ಟರು ಅವರು ನಮ್ಮ RCB ಬಿಟ್ಟು ಹೋಗಿಲ್ಲ. ಅವರು ಯಾರು ಬೀಟ್ ಮಾಡ್ದಾನೆ ಇದ್ದಾಗ ದೆಹಲಿ ಟೀಮಲ್ಲಿ ನಮ್ಮ RCB ಟೀಮು ಸ್ಟಾರ್ಟಿಂಗ್ ಅವರ ತಗೋತು. ವಿರಾಟ್ ಕೊಹ್ಲಿ ಅವರ ಮೊದಲನೇ ಟೀಮು ನಮ್ಮ RCB ತಗೋತು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ RCBಗೋಸ್ಕರ ಏನೇ ಕಷ್ಟ ಅಲ್ಲಿ ನೋವಲ್ಲಿ ಆಡಿದ್ದಾರೆ ಸರ್. ಈ ಸರಿ ನಮ್ಮ ದಿನೇಶ್ ಕಾರ್ತಿಕ್ ನಮ್ಮ ತಮಿಳ್ನಾಡವರು ಕೋಚಿಂಗ್ ಆಗಿದ್ದಾರೆ. ತುಂಬ ಸೂಪರಾಗಿ ಫೀಲ್ಡ್ ಕಟ್ಟಿದ್ದಾರೆ ಸರ್. ಅವರ ತಗೊಂಡಾಗ ಯಾವ ಫೀಲ್ಡ್ ಕಟ್ಟವ್ರೆ ಅಂತಿರು, ಯಾವ ಟೀಮ್ ಕಟ್ಟಿದ್ದಾರೆ, ಏನು ಆಟ ಬೇಸೇ ಇಲ್ಲ ಅಂತಿರು. ಇವಾಗ ಅದನ್ನು ಮಾಡಿ ತೋರಿಸಿದ್ದಾರೆ ಈ ಸರಿ ಸರ್.
ಹೊಸರ ತಾಯಿ ನಮ್ಗೆ ಕಪ್ ಹೊಡಿಸ್ಲಿ, RCB ಕಪ್ ಗೆಲ್ಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ನಾನು RCB ಅಭಿಮಾನಿ, ನಮ್ಮದು ಬನ್ನಿಕೊಪ್ಪೆ. ಈ ಸರಿ RCB ಗೆಲ್ಲುತ್ತೆ ಸರ್. ಮುಂಬೈ ಇಂಡಿಯನ್ಸ್ ಬಂದರೆ ಚಂದ ಸರ್. ನನಗೆ ಮುಂಬೈ ಇಂಡಿಯನ್ಸ್ ಬಂದರೆ ಚಂದ ಅಪೋಸಿಟು. ಯಾಕಂದ್ರೆ ಹೊಡಿಬೇಕು ಸರ್, ಅದು ಚಾಲೆಂಜ್ ಹೊಡಿಬೇಕು ಸರ್. ನನಗೆ ಈ ಸರಿ ಹೊಡೆದೆ ಸರ್. ನಮ್ಮ ಜಿತೇಶ್ ಶರ್ಮಾ ಲಿವಿಂಗ್ ಸ್ಟೋನ್ ಬದಲು ಸಪ್ರೇಟ್ ಆಗಿ ಇವನು ವೆಸ್ಟ್ ಇಂಡೀಸ್ ಸಪ್ರೇಟ್ ಆಗಬೇಕು ಸರ್. ಲಿವಿಂಗ್ ಸ್ಟೋನ್ ಆಡ್ತಾ ಇಲ್ಲ, ಅದ್ರ ಬದಲು ಸಪ್ರೇಟ್ ಹಾಕಂದ್ರೆ ಚೆನ್ನಾಗಿ ಆಡ್ತಾರೆ ಅಂತ ನನ್ನ ಅನಿಸಿಕೆ. ಲಿವಿಂಗ್ ಸ್ಟೋನು ಅಷ್ಟು ಚೆನ್ನಾಗಿ ಆಡ್ತಾಯಿಲ್ಲ. ಸಪ್ರೇಟ್ ಹಾಕಂದ್ರೆ ಟೀಮು 9 ಬ್ಯಾಟ್ಸ್ಮನ್ಗಳು ಹೊಡಿತಾರೆ ಸರ್. ಈ ಸರ್ತಿ ಹೊಡಿತಾರೆ ಸರ್. RCB ಜೈ. 20,000 ರೂಪಾಯಿಗೆ ಪಟಾಕಿ ತಂದು ಇಟ್ಟಿದ್ದೀವಿ ಸರ್. ಊರಲ್ಲಿ ತಂದು ಇಟ್ಟಿದ್ದೀವಿ ಸರ್. ಗೆದ್ರೆ ಗೆಲ್ಲಬೇಕು ಅನ್ನೋ ಹುಮ್ಮಸ್ ಮೇಲೆ 20,000 ರೂಪಾಯಿ ಪಟಾಕಿನ ಮೈಸೂರಿಂದ ತಂದು ಯಶವಂತಪುರದಲ್ಲಿ ಇಟ್ಕೊಂಡಿದ್ದೀವಿ ಸರ್. 20,000 ರೂಪಾಯಿ ನೈಟೆಲ್ಲ ನಿದ್ದೆ ಕೊಡೋ ಸರ್. RCB ಏನಾದರೂ ಹೊಡಿತು ಅಂತ ಹೇಳಿದ್ರೆ ಕಪ್ಪು ನಮ್ಮದು. ಕಪ್ಪು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನೈಟೆಲ್ಲ ಮೆರವಣಿಗೆ ನಗರಿ ಡೋಲ್ಗಳೆಲ್ಲ ನಾವೇ ತಂದು ಇಟ್ಕೊಂಡು ಹೊಡೆದ್ಬಿಟ್ಟು ಊರವ್ರನ್ನೆಲ್ಲ ಮಲಿಕೊಳಕ್ಕೆ ಬಿಡಲ್ಲ ಸರ್. ಅವತ್ತಿನ ದಿನ ಹಬ್ಬನೇ ಸರ್. ಹಬ್ಬನೇ ಮಾಡೋದು. ಗಣಪತಿ ಹಬ್ಬ ಮಾಡ್ತೀವಿ ಅವತ್ತಿನ ದಿನ. ನಮ್ಮ ಗಣೇಶನಿಗೂ ಮೊದಲನೇ ಪೂಜೆ, ನಮ್ಮ RCBಗೂ ಅವತ್ತಲ್ದೇ ಮೊದಲನೇ ಪೂಜೆ ನಮ್ಮದು. ಫೈನಲಲ್ಲಿ ಸರ್ 350 ರನ್ನು ಪಕ್ಕ ಫಿಕ್ಸು ಹೊಡೆಯೋದು RCB. ಪಕ್ಕ ಫಿಕ್ಸು ಸ್ಟಾರ್ಟಿಂಗು. ಕೊಹ್ಲಿ 100, ಸಾಲ್ಟ್ 100 ಪಕ್ಕ ಫಿಕ್ಸು. ಓಪನರು ಜಿತೇಶ್ ಶರ್ಮಾ ಬಂದು ಫುಲ್ ಫಿನಿಶಿಂಗ್ ಮಾಡ್ತಾನೆ ಅಷ್ಟೇ ಸರ್. ಟೀಮ್ ಡೇವಿಡ್ ಮಾಡ್ತಾರೆ ಸರ್. ಫಿನಿಷರ್ ಅಲ್ವಾ ಸರ್ ಟೀಮ್ ಡೇವಿಡ್? ಮಾಡ್ತಾರೆ. ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಇವ್ರು 3 ಜನ ಬಂದು ಫಿನಿಶ್ ಮಾಡ್ಬಿಟ್ಟು ಸರ್. ರೊಮಾಂಡೋ ಸಫರ್ಡು, ಟೀಮ್ ಡೇವಿಡು, ಕೃಣಾಲ್ ಪಾಂಡ್ಯ 3 ಜನ ಬಂದು ಫಿನಿಶ್ ಮಾಡ್ಬಿಟ್ಟು ಹೋಯ್ತಾ ಇರ್ತಾರೆ ಅಷ್ಟೇ ಸರ್. ಪ್ರತಿಯೊಬ್ಬರವ್ರೆ ಸರ್. ಈ ಸಲ ಎಲ್ಲ ಬ್ಯಾಟ್ಸ್ಮನ್ ಬಾಲರು ಸಕ್ಕತ್ತಾಗೈತೆ ಸರ್. ಸ್ಟಾರ್ಟಿಂಗು ದಿನೇಶ್ ಕಾರ್ತಿಕ್ ಟೀಮ್ ಕಟ್ಟಾಗ ಎಲ್ಲರೂ ಏನ್ ಟೀಮು ಅಂತ ಇದ್ರು ಸರ್. ಈಗ ಫೈನಲ್ ಬಂದೈತೆ ಸರ್. ಅವ್ರಿಗೊಂದು ಇದು ಹೇಳ್ಬೇಕು ಸರ್, ದಿನೇಶ್ ಕಾರ್ತಿಕ್ ಅವ್ರಿಗೆ ಯಾವ ಥರ ಟೀಮ್ ಕಟ್ಟವ್ರೆ ಸರ್. ರಿಯಲ್ ಹೀರೋ ಅವರೇ ಸರ್. ಹಿಂದ್ಗಡೆ ನಿಂತಿರ್ಬೋದು, ರಿಯಲ್ ಹೀರೋ ಅವರೇ ಸರ್. ದಿನೇಶ್ ಕಾರ್ತಿಕ್ ರಿಯಲ್ ಹೀರೋ. ಸೂಪರ್ ಸರ್ ಅವರು. ದಿನೇಶ್ ಕಾರ್ತಿಕ್ ಒಂದು ಮ್ಯಾಚು ಸೋರಿಸಿದ್ರೆ ಅದನ್ನ ಹೆಂಗ್ ಸ್ಟೆಪ್ ಅನ್ನು ತಗೊಂಡು ಹೋಗ್ಬೇಕು ಅನ್ನೋ ಐಡಿಯಾ ಮೇಲೆ ಹೊಡಿತಾರೆ ಸರ್ ಅವರು. ದಿನೇಶ್ ಕಾರ್ತಿಕ್ ಅಂತ ಬ್ಯಾಟ್ಸ್ಮನ್ ಇನ್ನೊಬ್ಬರಿಲ್ಲ ಸರ್. 3ನೇ ವರ್ಷ ನಮ್ಮಲ್ಲಿ ಫಿನಿಷರು ದಿನೇಶ್ ಕಾರ್ತಿಕ್ ಚೆನ್ನಾಗಿ ಆಡ್ಕೊಂಡು ಬಂದರು. ಅವರು ಹೆಸರಿದ್ದಂಗೆ ರಿಟೈರ್ಡ್ ಕೊಟ್ಬಿಟ್ಟು ಒಳ್ಳೆ ಹೆಸರು ಉಳಿಸ್ಕೊಬಿಟ್ರು ಸರ್. ಇನ್ನೊಬ್ಬರ ಥರ ಹೋಗಿ ಹೆಸರು ಮಾಡ್ಕೊಂಡಿಲ್ಲ ಅವರು. ಒಳ್ಳೆ ಹೆಸರಿದ್ದಂಗೆ ದಿನೇಶ್ ಕಾರ್ತಿಕ್ ಕೋಚ್ ಕೀಪರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ನಮಗೆ ದಿನೇಶ್ ಕಾರ್ತಿಕ್ ಎಲ್ಲದಕ್ಕೂ ಅನುಭವ ತಗೊಂಡಿರೋದೇ ನಮಗೆ ದಿನೇಶ್ ಕಾರ್ತಿಕ್ ಸರ್. ಸಿಗ್ನಲ್ ತೋರಿಸ್ತಾರೆ ಅವರ ಮನೆಯವ್ರಿಗೆ ಇನ್ನೊಂದು ಮ್ಯಾಚ್ ಇದೆ ಅಂತೇಳಿ. ಆ ಸಿಗ್ನೇಚರ್ ಸ್ಟೈಲ್ ನೋಡಿದಾಗ ಏನು ಅನ್ಸುತ್ತೆ? ಅದು ಸೂಪರ್ ಸರ್. ಅವ್ರ ಮಿಸ್ಸಸ್ ಯಾವಾಗ ಬರ್ತಾರೆ ಅವಾಗೆಲ್ಲ ಅವರು ಒಳ್ಳೆ ಸಿಗ್ನೇಚರ್ ಕೊಡ್ತಾರೆ. ಅವ್ರು ಚೆನ್ನಾಗಿ ನೋಡ್ತಾರೆ ಸರ್. ಈ ಸಲ ಕಪ್ ನಮ್ದೇ ಸರ್. ಪಕ್ಕ ಕಪ್ಪು ಈ ಸರಿ ಕಪ್ಪು ನಮ್ದೇ ಸರ್. 100ಕ್ಕೆ 100 ಏನಾದರೂ ಹಾಕೊಳ್ಳಿ. ಯಾವ ಟೀಮ್ ಆದರೂ 2 ಟೀಮಲ್ಲಿ ಯಾವುದಾದ್ರೂ ಬರಲಿ ಸರ್. ಪೈಪೋಟಿ ಇರೋದೇ ಬರ್ಬೇಕು ಸರ್. ಹೊಡಿಬೇಕು ಅಂತ ಹೇಳಿದ್ರೆ ಪಂಜಾಬ್ ಬಂದ್ರು ನಡೀತೆ, ಮುಂಬೈ ಬಂದ್ರು ನಡೀತೆ, ಮುಂಬೈಯೇ ಬರ್ಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ಮುಂಬೈ ಏನಾದರೂ ಬತ್ತು ಅಂತ ಹೇಳಿದ್ರೆ ಸರ್, ಹುಲಿಗಳು ಹೊಡೆದಾಡಿ ಯಾವ ಹುಲಿ ಸೋಲುತ್ತೋ ಆ ಹುಲಿ ತಲೆ ಎತ್ಕೋಬೇಕಲ್ಲ. ಆ ರೀತಿ ನಮ್ದು RCB. ಈ ಸಲ ಮಾತ್ರ ಹೊಡೆದ್ರು ಕಾಂಜಿ ಪಿಂಜೂರು ನೋಡಿದ್ರು ಅಂತ ಹೆಸರು ಇರಬಾರ್ದು. ಹೈ ಲೆವೆಲ್ ಹೊಡೆದು ಸ್ಟೇಟಸ್ ಅಲ್ಲಿ ಹೊಡೆದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ದೊಡ್ಡವ್ರನ್ನ ಹೊಡಿಬೇಕು ಸರ್. ಈ ಸಲ ಹೊಡೆಯೋದು ಕಪ್ಪು ನಮ್ದೇ, ಎತ್ತೋದು RCB ಕಪ್ಪು ನಮ್ದೇ. ವಿರಾಟ್ ಕೊಹ್ಲಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. RCB ಫ್ಯಾನ್ಸ್ಗೋಸ್ಕರ ಆಡ್ತಾ ಇದ್ದಾರೆ. 18 ವರ್ಷ, ಈ ಸರಿ 18ನೇ ವರ್ಷ. ಈ ಸರಿ ಕಪ್ ಗೆಲ್ತಾರೆ ಅಂತ ಒಂದು ಅಭಿಮಾನ ಇದೆ, ಒಂದು ನಂಬಿಕೆನೂ ಇದೆ. ಅವರು ಅದೇ ರೀತಿ ಉಳಿಸ್ಕೊಂಡು ಎಲ್ಲ ಮ್ಯಾಚಲ್ಲೂ ಕಮ್ಮಿ ಸ್ಕೋರ್ ಮಾಡ್ದೇ ಎಲ್ಲ ಚೆನ್ನಾಗಿ ಮ್ಯಾಚ್ಗಳೆಲ್ಲ ಆಡ್ಕೊ ಬರ್ತಾ ಇದ್ದಾರೆ. ಈ ಫೈನಲಲ್ಲಿ ಕಪ್ ಹೊಡಿತಾರೆ ಅಂತ ನಂಬಿಕೆ ಇದೆ ಸರ್. ಅದಕ್ಕೋಸ್ಕರನೇ ನಾವು ಹರಕೆ ದೇವಸ್ಥಾನ ಅದು ಇದು ಅಂತ ಎಲ್ಲ ಇವತ್ತು ಮರಿ ಹೊಡೆದು ಹರಕೆ ಎಲ್ಲ ತಿರ್ಸಿದ್ದೀವಿ ಸರ್. ಹೊಸಲಮರಮ್ಮನ ದೇವಸ್ಥಾನಕ್ಕೆ ಬಂದು ಎಲ್ಲ ಅಭಿಮಾನಿಗಳು ಚೆನ್ನಾಗಿ ಕಾಯ್ಕೊಂಡಿದ್ದೀವಿ. ಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿ ಕಪ್ಪು ಒಂದು ಈ ಸರಿ ಗೆದ್ದರೆ ಸಾಕು. ಗೆದ್ಮೇಲೆ ಮತ್ತೆ ಬರ್ತೀರಾ? ಈಗ ಪ್ರೇಯರ್ ಮಾಡ್ತೀರಾ? ತಿರ್ಗಾ ಬರ್ತೀವಿ ಸರ್. ಗೆದ್ಮೇಲೆ ಇನ್ನೂ ಒಂದು ಮರಿ ಹೊಡಿತೀವಿ ಸರ್. ಅದ್ರ ಬಗ್ಗೆ ಎಲ್ಲ ಅಭಿಮಾನಿಗಳಿಗೂ ಏನು ಬೇಸರ ಇಲ್ಲ ಸರ್. ಎಲ್ಲರೂ ನಮ್ಮ ಊರಲ್ಲಿರೋ ಫ್ಯಾನ್ಸ್ಗಿಂತ ಮೊದಲೇ ಒಂದು ಮರಿ, ಗೆದ್ಮೇಲೆ ಇನ್ನೊಂದು ಮರಿ ಹೊಡಿತೀರಾ? ಗೆದ್ಮೇಲೆ ಇನ್ನೂ ಒಂದು ಮರಿ ಇದೆ ಸರ್. ಒಟ್ಟಿನಲ್ಲಿ RCB ಗೆದ್ದು ನಮಗೆ ಫೈನಲಲ್ಲಿ ಕಪ್ ಒಂದು ಸಿಕ್ಕಾರೆ ಅದೊಂದು ಖುಷಿ ಸರ್. ಇಷ್ಟು ವರ್ಷ ಕಾಯ್ದಿದ್ದಕ್ಕೆ 18 ವರ್ಷ ಕಪ್ ಗೆಲ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಇರುತ್ತೆ. ತುಂಬ ಇದೆ ಸರ್, ತುಂಬ ಇದೆ. ಮಂಗಳವಾರ ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದೀವಿ ಕುತೂಹಲದಿಂದ. ಒಂದು ನಮ್ಮ RCBಗೆ ಗೆಲ್ಲಿಲಿ ಅಂತ ನೀವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ. ನೀವು ಎಷ್ಟು ಬಂದಿದ್ದೀರಾ ಮೆತ್ತಿಗೆ ಬೆಲೆ ಕೊಟ್ಟು, ನಿಮಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಸರ್. ಕೊನೆಯದಾಗಿ ಹೇಳಬೇಕು ಅಂದರೆ ನಮ್ಗೆ ಖಂಡಿತ ನಮ್ಮ ಕೊನೆಯದಾಗಿ ನಮ್ಮ ನಂಬಿಕೆ, ಕೊನೆ ಮಾತು 100% 100ಕ್ಕೆ 100 RCB ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ. ಕೊಹ್ಲಿ 100 ಹೊಡಿತಾರೆ. ಯಾವುದಕ್ಕೂ ನಮಗೂ ತುಂಬ ಇಷ್ಟ ಅಂತಂದರೆ ನಮ್ಗೆ ವಿರಾಟ್ ಕೊಹ್ಲಿ ಅವರೇ ನಮಗೆ ಫೇವ್ರೇಟು. ನಮ್ಮ ಜರ್ಸಿ ನಂಬರು ಅದೇ ನೀವು ನೋಡ್ಬೋದು. ನಮ್ಮ ಟೀಮೆಲ್ಲ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದಾರೆ. ಹಂಗೆ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಮಿಸಸ್ ಬರಬೇಕು, ನಮ್ಮ ಅಕ್ಕ ಅವ್ರು ಬಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಆನೆ ಬಲ ಬಂದಂಗೆ. ಅನುಷ್ಕಾ ಅವ್ರು ಬಂದರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಆನೆ ಬಲ ಬಂದಂಗೆ. ಅವ್ರು ಬೇಜಾರಲ್ಲಿದ್ರು ಹೊಡ್ಕೋತಾರೆ ಅನ್ನೋ ಖುಷಿ ಇದೆ. ಮತ್ತು ಅವ್ರನ್ನ ಉಳಿಸೋ ವ್ಯಕ್ತಿ ಕ್ರಿಕೆಟಲ್ಲಿ ಯಾರೂ ಇಲ್ಲ. ಕೆಣಕು ಉಳಿದವರು ವಿರಾಟ್ ಕೊಹ್ಲಿ ಅವರು ಯಾರೂ ಇಲ್ಲ. ರಿವೆಂಜ್ ಹಂಗೆ ಕೊಡ್ತಾರೆ ಸರ್ ಖಂಡಿತ.
ಅದು ನೆಕ್ಸ್ಟ್ ಮ್ಯಾಚು ಖಂಡಿತ ಕೊಟ್ಟೆ ಕೊಡ್ತಾರೆ. ಈಗ ಕಾಯ್ದು ಕೂತಿದ್ದಾರೆ ಮಂಗಳವಾರ, ಖಂಡಿತ ಕಪ್ ಹೊಡೆದೇ ಸರ್. ಜೈ RCB ಸರ್. ಫ್ಯಾನ್ಸ್ಗೋಸ್ಕರ ಆಡೋ ಟೀಮ್ ಅಂದರೆ ಒಂದೇ ಸರ್, ಅದು ಎಲ್ಲರೂ ಬೆಡ್ಡಿಂಗ್ಗೋಸ್ಕರ ಆಡ್ಬೋದು, ಟೀಮ್ಗೋಸ್ಕರ ಆಡ್ಬೋದು. ನಮ್ಮ RCB ಟೀಮ್ 18 ವರ್ಷದಿಂದ ಕಾಯ್ತಾ ಇದೆ ಫ್ಯಾನ್ಗೋಸ್ಕರ, ಫ್ಯಾನ್ ಸೆಲೆಬ್ರೇಟ್ ಮಾಡಲಿ ಅಂತ. ಫ್ಯಾನ್ಗಾಡೋ ಟೀಮ್ ಒಂದೇ ಸರ್, RCB ಟೀಮ್ ಒಂದೇ ಸರ್. ಯಾರ್ಯಾರು ಇದ್ದಾರೆ ನಿಮ್ಗೆ, ಯಾರ್ಯಾರು ಫೇವರೇಟ್? ಯಾಕಂದ್ರೆ ಅಭಿಮಾನಿ ಅಂದ್ರೆ ಒಂದು ಲೆಕ್ಕಾಚಾರ ಇರುತ್ತೆ ನಿಮಗೆ. ಅವರು IPL ಯಾವ ಥರ ಲೆಕ್ಕಾಚಾರ ಆಗ್ತಾರೋ ಗೊತ್ತಿಲ್ಲ, ನೀವು TV ಮುಂದೆ ಕೂತೇ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀರಾ. ಇವ್ರು ಬಂದ್ರೆ ಹಿಂಗಾಗುತ್ತೆ, ಇಷ್ಟು ಹೊಡಿತಾರೆ, ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ತಾರೆ ಅಭಿಮಾನಿಗಳು. ಒಂದಷ್ಟು ಟಿಪ್ಸ್ ಏನಾದ್ರು ಕೊಡೋದಿದೆಯಾ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಓಪನಿಂಗ್ ಬ್ಯಾಟ್ಸ್ಮನ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವ್ರು ಬರ್ಬೇಕು ಸರ್. ಇಬ್ರು ಗರ್ಜಿಸ್ಬೇಕು ಸರ್. ಇಬ್ರು ಗರ್ಜಿಸ್ರು ಚಂದ ಸರ್ ನಮಗೆ. ಅವ್ರು ನೋಡಿದ್ರೆ ಅವ್ರು ಎದುರ್ಕೋಬೇಕು, ಏಕಪಟ್ಟಿಸ ಅಂತಾರೆ, ಇಬ್ರು ಹಾಕೊಂಡು ಕೊಡ್ತಾ ಇರ್ಬೇಕು ಸರ್. ಯಾರು ಫೈನಲ್ ಮ್ಯಾಚಲ್ಲಿ ಗಿಟ್ಟಾಡೋದು ಇರಬಾರ್ದು ಸರ್. ಹಾಕೊಂಡು ಕೊಡ್ತಾ ಇರಬೇಕು. ಬೌಲಿಂಗಲ್ಲೂ ಅಷ್ಟೇ ಸರ್, ಹೆಜಲ್ವುಡ್ ಬರಬೇಕು. ಫಸ್ಟ್ ಓವರ್ಗೆ 2 ವಿಕೆಟ್ ತೆಗಿತಾರೆ ಸರ್. ಆ ವಿಶ್ವಾಸ ನಮ್ಮಲ್ಲಿ ಇದೆ ಸರ್. ಟೀಮ್ ಡೇವಿಡ್ ಅವರು ಫಿನಿಷರ್ ಸರ್. ಫಿನಿಷರ್ ಬಂದು ಅವ್ರು ಹೊಡೆದೇ ನಂಬಿಕೆ ಇದೆ. ಅಷ್ಟೊತ್ತಿಗೆ ಇವರೇ ಬಿಟ್ಟಿರಲ್ವಾ ಸರ್? ಇವರೇ ಬಿಟ್ಟಿರಲ್ಲ ಸರ್. ವಿರಾಟ್ ಕೊಹ್ಲಿ ಸಾಲ್ಟ್ ಇವರು ಆಮೇಲೆ ನೋಡ್ಕೊಳ್ಳೋಣ ಅವ್ರ. ಇವರೇ ಬಿಟ್ಟಿರಲ್ಲ ಸರ್ ಅವ್ರ ಚಾನ್ಸು. ಇವರೇ ಹೊಡೆದಾಕ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ನಮಗೆ. ಬೌಲಿಂಗ್ ಸೈಡ್ ಸಾಲ್ಟ್ ಇದ್ದಾರೆ ಸರ್, ಕೃಣಾಲ್ ಪಾಂಡ್ಯ ಇದ್ದಾರೆ, ಮತ್ತು ಭುವನೇಶ್ವರ್ ಕುಮಾರ್ ಅವರು ಸಖತ್ತಾಗಿ ಮಾಡ್ತಾರೆ. ಅವ್ರ ಮೇಲೂ ನಮ್ಗೆ ತುಂಬ ನಂಬಿಕೆ ಇದೆ ಸರ್. ದಯಾಳು ಇದ್ದಾರೆ, ದಯಾಳು ಅವರು ಚೆನ್ನಾಗಿ ಮಾಡ್ತಾರೆ. ವಿರಾಟ್ ಶರ್ಮಾ ಅವರು ಚೆನ್ನಾಗಿ ಮಾಡ್ತಾರೆ. ಗೆಲ್ಲುತ್ತೆ ಅಂತ ಪಕ್ಕ ನಂಬಿಕೆ ಇದೆ ಸರ್. ಓ ಸರ್, ಸೂಪರ್ ಸರ್. ಈ ಟೀಮು ಯಾವಾಗಲೂ ನೋಡಿರಲಿಲ್ಲ. ನಾವು ತುಂಬ ವರ್ಷದಿಂದ ಕಾಯ್ತಾ ಇದ್ವಿ. ಬ್ಯಾಟಿಂಗ್ ಟೀಮ್ ಇತ್ತು, ಬ್ಯಾಟಿಂಗ್ ಹೊಡೆದ್ರೆ ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಯಾಕಂದರೆ ಈಗಂತಂದರೆ ಎರಡೂ ಈಕ್ವಲ್ ಆಗಿದೆ ಸರ್. ಬ್ಯಾಟಿಂಗು ಸೂಪರ್ ಆಗಿದೆ, ಬೌಲಿಂಗು ಸೂಪರ್ ಆಗಿದೆ. ನಮ್ಗೆ ತುಂಬ ನಂಬಿಕೆ ಇದೆ ಸರ್. ಅದಕ್ಕೋಸ್ಕರ ಫಸ್ಟೇ ನಮ್ಮ ತಾಯಿಗೆ ಬಂದು ನಾವು ಮರಿ ಹೊಡೆದಿದ್ರೆ ಸರ್, ಪಕ್ಕ ಹೆಜಲ್ವುಡ್ ಬಗ್ಗೆ ಮಾತಾಡೋದಾದ್ರೆ, ಹೆಜಲ್ವುಡ್ ಸೂಪರ್ ಸರ್. ಹೇಳಿದ್ನಲ್ಲ ಸರ್, ಅವರು ಆನೆ ಬಲ ಬಂದಂಗೆ ಇಷ್ಟು ದಿನ ಸ್ವಲ್ಪ ಅವ್ರು ಇಲ್ಲ ಅಂದರೆ 200 ದಾಟಿಸ್ತಾ ಇದ್ರು ರನ್ನು. ಈಗ ಮೊನ್ನೆ ಮ್ಯಾಚ್ ನೋಡಿದ್ರಿ ನೀವು. ಅವ್ರು ಬಂದ ತಕ್ಷಣ 4 ಓವರ್ಗೆ ಎಷ್ಟು ವಿಕೆಟ್ ತೆಗೆದ್ರು, 100 ಒಳಗಡೆ 105 ಒಳಗಡೆ ಆರಿಸ್ಕೊಂಡ್ರು. ಅವ್ರಿಗೆ ಬಂದಿದ ತಕ್ಷಣ ನಮ್ಗೆ ಆನೆ ಬಲ ಗೆಲ್ತದೆ ಸರ್. ಅವರು ಖಂಡಿತ ವಿಕೆಟ್ ತೆಗಿತಾರೆ ಸರ್. ಬೇರೆ ಬೌಲರ್ಗೂ ನಮಗೆ ಅವ್ರಿಗೆ ಸ್ಟ್ರಾಂಗ್ ಇದ್ದಂಗೆ ಸರ್, ಅವ್ರಿಗೂ ಒಂದು ನಂಬಿಕೆ ಇದ್ದಂಗೆ, ಅವ್ರಿಗೂ ಒಂದು ಜೋಸ್ ಅನ್ನೋದು ಬರ್ತದೆ ಸರ್. ಬೇರೆ ಬೌಲರ್ಸ್ಗೂ ಆಗಿತ್ತು, ಮತ್ತೆ ಔಟ್ಕಮ್ ಆದರು, ಮತ್ತೆ ಅವರು ಟ್ಯಾಲೆಂಟ್ ತೋರಿಸಿದ್ರು. ಮಧ್ಯದಲ್ಲಿ ಒಂದು ಸ್ವಲ್ಪ ಆತಂಕ ಇತ್ತು ಸರ್. ಖಂಡಿತ ಇಲ್ಲ ಅಂತಲ್ಲ, ಈಗ ಬಂದಿದ್ದಾರೆ ಸರ್, ಬಂದಿದ್ದಾರೆ. ಅವ್ರಿಗೂ ಆಸೆ ಇದೆ ಸರ್, ಫ್ಯಾನ್ಗೋಸ್ಕರ ಆಡಬೇಕು, ಗೆಲ್ಲೇಬೇಕು ಈ ಟೀಮು, ಈ ಸತಿ ಗೆಲ್ಲಿಸಲೇಬೇಕು ಅಂತ ಅವ್ರಿಗೂ ಖುಷಿ ಇದೆ. ಗೆಲ್ಲಿಸ್ತಾರೆ ಸರ್. ಖಂಡಿತ ನಮ್ಮ ಮೇಲೆ ನಂಬಿಕೆ ಇದೆ ಸರ್. RCB ಮೇಲೆ ಖಂಡಿತ ಕಪ್ ಗೆಲ್ಲಿ ಅಂದ್ಬಿಟ್ಟು ಈ ತಾಯಿ ಮುಂದೆ ನಾವು ಇವತ್ತು ಬಂದು ನಾವು ಮರಿ ಒಪ್ಪಿಸಿ ನಾವು ಹಾರೈಸ್ತೀವಿ. ಖಂಡಿತ ಗೆಲ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಎಲ್ಲರೂ ಕೂಡ ಆರ್ಕೆ ಈಡೇರಿದ ಮೇಲೆ ಮರಿ ಕೊಡ್ತಾರೆ. ನೀವು ಮೊದಲೇ ಅಮ್ಮಂಗೆ ಆರ್ಕೆ ಕೊಟ್ಬಿಟ್ಟಿದ್ದೀರಾ. ಇದೇನಿದು ಅಡ್ವಾನ್ಸಾ, ಲಂಚನಾ, ಇಲ್ಲ ಹೇಗೆ? RCB ಮೇಲಿರೋ ಭಕ್ತಿ ಒಂದು ಸರ್, ಅದು ಈ ತಾಯಿ ಮೇಲೆ ನಂಬಿಕೆ ಒಂದು ಸರ್. ಯಾಕಂದರೆ ಇನ್ನೊಂದು ಅಂತಂದರೆ ಕಪ್ಪು ಗೆಲ್ಲುತ್ತೆ ಅನ್ನೋದು ಖುಷಿ ಸರ್. ಬಂದೇ ಬರುತ್ತೆ, ನಂಬಿಕೆ ಗೆಲ್ಲುತ್ತೆ ಅಂತ. ಅದಕ್ಕೆ ನಾವು ಫಸ್ಟೇ ಮಾಡ್ತಿದ್ವಿ. ಗೆದ್ದ ಮೇಲೆ ಇನ್ನೊಂದು ಮರಿ ಹೊಡಿತೀವಿ ಸರ್. ತಾಯಿಗೆ ಇನ್ನೊಂದು ಮರಿ ಹೊಡಿತೀವಿ, ಅನ್ನದಾನ ಮಾಡ್ತೀವಿ. ಯಾಕಂದರೆ ನಮ್ಮ ಹುಡುಗರು ಹಳ್ಳಿ ಮರಕ್ಕೆ TV ಹಾಕ್ಬಿಟ್ಟು ಇಡೀ ಊರು, ಅಜ್ಜಿಯರು, ಮುದುಕರು, ಚಿಕ್ಕ ಮಕ್ಳು ಎಲ್ಲ ನೋಡ್ತೀರಂತೆ. ಖಂಡಿತ ಸರ್, ಎಲ್ಲರೂ ನೋಡ್ತೀವಿ. ನಾವು ಫ್ಯಾನ್ಸ್ ಇದೆಯಲ್ಲ, ನಾವೆಲ್ಲ ಏನೇ ಇದ್ರು ನಾವು ಪಟಾಕಿ ಅಷ್ಟೇ, ಅದು ಹುಡುಗರು ದುಡ್ಡು ಹಾಕ್ಕೊಂಡು ಆ ಟಿವಿನೂ ಅಷ್ಟೇ ಸರ್. ನೋಡಲೇಬೇಕು ಅಂತ ಟಿವಿನ ಮನೇಲಿದ್ರೆ ಜೋಸ್ ಸಿಗಲ್ಲ ಅಂದ್ಬಿಟ್ಟು ನಮ್ಮ ಊರಲ್ಲಿ ಮಧ್ಯದಲ್ಲಿ ಅರಳಿ ಮರ ಇದೆ, ನಾವೆಲ್ಲ ದುಡ್ಡು ಹಾಕ್ಬಿಟ್ಟು ಒಂದು TV ತಂದಿದ್ದೀವಿ, LED TV. ಅದರಲ್ಲಿ ಕೂತ್ಕೊಂಡು ನೋಡಿ. ಕರೆಂಟ್ ಹೋಗುತ್ತೆ, ಮಳೆ ಬರುತ್ತೆ ಅನ್ನೋದು ಇದೆ. ಸರ್ಕಾರಕ್ಕೆ ಏನು ಡಿಮ್ಯಾಂಡ್ ಮಾಡ್ತೀರಾ? ಯಾಕೆ ಸಿದ್ದರಾಮಯ್ಯನವರು ಅಭಿಮಾನಿ, ಅವರು ಹೇಳಿದರೆ ಮ್ಯಾಚ್ ಗೆಲ್ಬೇಕಂತ. ಕರೆಂಟ್ ತೆಗಿಬೇಡಿ ಅಂತೀರಿ ಏನೋ ಆ ಟೈಮ್ನಲ್ಲಿ? ದಯವಿಟ್ಟು ಸರ್, ಕರೆಂಟ್ ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಕರೆಂಟ್ ಇರಲೇಬೇಕು. ಯಾಕಂದರೆ ಆ ದಿನ ನಮಗೆ ಹಬ್ಬ ಇದ್ದಂಗೆ ಸರ್. ನಮಗೆ ಊರ ಹಬ್ಬ ಇದ್ದಂಗೆ ಅವತ್ತು. ಊರ ಹಬ್ಬಕ್ಕೂ ಅಂತ ಕರ್ನಾಟಕದ ಹಬ್ಬ ಇದ್ದಂಗೆ ಅವತ್ತು. ಗೆಲ್ತದೆ. ಜನರೇಟರ್ ತರಿಸಿದ್ರು ಪರವಾಗಿಲ್ಲ ಸರ್. ಕರ್ನಾಟಕದಲ್ಲಿ ದಯವಿಟ್ಟು ಅವತ್ತೊಂದು ದಿನ ಕರೆಂಟ್ ತೆಗಿಬಾರ್ದು. ಅವತ್ತು ಗೆದ್ದಾದ್ಮೇಲೆ ಫೈನಲ್ಗೆ ದಯವಿಟ್ಟು ರಜೆ ಕೊಡ್ಬೇಕು ಸರ್. ಸಿದ್ದರಾಮಯ್ಯ ಅವ್ರು ಕೇಳ್ಕೊಳೋದು ಒಂದೇ, ದಯವಿಟ್ಟು ಫೈನಲ್ RCB ಮೇಲೆ ಕೇಳ್ಕೊಳೋದು. ನಾವು ಸೆಲೆಬ್ರೇಟ್ ಮಾಡಬೇಕು. 18 ವರ್ಷದಿಂದ ನಾವು ಕಾಯ್ಕೊಂಡಿದ್ದೀವಿ. ಬುಧವಾರ ರಜೆ ಸರ್. ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಬುಧವಾರ ರಜೆ ಕೊಡಲೇಬೇಕು ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ದಯವಿಟ್ಟು ಕೇಳ್ಕೊತಿದ್ದೇವೆ. RCB ಅಭಿಮಾನಿಗಳು, ಬುಧವಾರದ ದಿನ RCB ಕಪ್ ಹೊಡಿತದೆ. ದಯವಿಟ್ಟು ನಮಗೆ ಬುಧವಾರ ರಜೆ ಕೊಡಲೇಬೇಕು ಸರ್ ಸರ್ಕಾರದಿಂದ. ನಾವು ಅಷ್ಟೇ ಸರ್ ಕೇಳ್ಕೊಳೋದು. ಯಾಕಂದರೆ ಅವರು ಫ್ಯಾನ್ಸ್ ಆಗಿರೋ, ಅವರು ಸೆಲೆಬ್ರೇಟ್ ಮಾಡ್ತಾರೆ ಸರ್. ನಮಗೆ ಗೊತ್ತು. ಯಾಕಂದರೆ ಅವರು ತುಂಬ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಈಗ ಅವ್ರು ರಜೆ ಕೊಡ್ತಾರೆ. RCBಗೆ ತುಂಬ ಫ್ಯಾನ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಕಪ್ಪು ಗೆಲ್ತದೆ, ಅವ್ರು ರಜೆ ಕೊಡ್ತಾರೆ ಸರ್. ರಜೆ ಕೊಡಬೇಕಂತ ನಾವು ಕೇಳ್ಕೊತೀವಿ ಸರ್. ಕರ್ನಾಟಕದ ಹಬ್ಬನ ಮಂಗಳವಾರ 3ನೇ ತಾರೀಕು ಕರ್ನಾಟಕದ ಹಬ್ಬ ಸರ್. ಖಂಡಿತ ಇದು ಯಾವ ಹಬ್ಬ ಅಂದ್ರೆ ಕರ್ನಾಟಕ ಹಬ್ಬ. 2ನೇ ದಸರಾ ಇದ್ದಂಗೆ. ನೀವು ನೋಡಿ ಸರ್, ಗೆದ್ದಾದ್ಮೇಲೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಯಾವ ವಾತಾವರಣ ಇರ್ತದೆ, ಯಾವ ಖುಷಿ, ಯಾವ ಹರ್ಷೋದ್ಗಾರ ಇರ್ತದೆ, ಎಷ್ಟು ಜನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿ ಸರ್, ಗೊತ್ತಾಗುತ್ತೆ. ನಮ್ಮೂರಲ್ಲಂತೂ ಫುಲ್ಲು ಪಟಾಕಿ ಹೊಡೆದು ಯಾವ ಥರ ಹಬ್ಬ ಕಾಣಿಸ್ತೀವಿ ಅಂತ ನೋಡಿ ಸರ್, ಗೊತ್ತಾಗುತ್ತೆ ಸರ್. ನಾವು RCB ಫುಲ್ಲು ಫ್ಯಾನ್ಸು ಸರ್. ನಾವಂತೂ ನಾವು ಊರು ಈಚೆ ಕಮ್ಮಿ ಒಂದು 50 ಜನ ಹುಡುಗರಿದ್ದೀವಿ. ಇಲ್ಲೂ ಬಂದಿದ್ವಿ, ಅಲ್ಲೆಲ್ಲ ಚೌಟ್ರಲ್ಲಿದ್ದಾರೆ. ತುಂಬ ಏನಂದರೆ ಹೆಂಗೆ ಹುಚ್ಚು ಹುಡುಗರು ಅಂದರೆ ದುಡ್ಡು ಕಾಸು ಯಾವುದಾದ್ರೆ ಏನೂ ಇಲ್ಲ. ದೇವಸ್ಥಾನಕ್ಕೆ ಏನು ಬೇಕಾದ್ರೂ ರೆಡಿ. ಗೆದ್ದುಬಿಟ್ರೆ ನಾವು ವಿರಾಟ್ ಕೊಹ್ಲಿ ಅಂತ ಅಪ್ಪಟ ಅಭಿಮಾನಿ ಸರ್. ನಾವಂತೂ ನಿಜವಾಗಲೂ ಏನಂದರೆ ವಿರಾಟ್ ಕೊಹ್ಲಿ ಸರ್ ಸೋತ್ರು ಗೆದ್ರು ಅವ್ನು ಆ್ಯಟಿಟ್ಯೂಡ್ ಇದೆಯಲ್ಲ ಸರ್, ಅವ್ರದ್ದು
ಗೆದ್ದರು ಸೋಲಿ ಒಂದು ರಿವೆಂಜ್ ತೀರ್ಸ್ಕೊತಾರಲ್ಲ, ರಿವೆಂಜ್ ತೀರಿಸ್ಮೇಲೆ ಅವ್ನು ಏನೇ ಆದರೂ ಒಂದು ಸಿಗ್ನಲ್ ಕೊಡ್ತಾನಲ್ಲ, ಅದಂತೂ ನಮ್ಗೆ ತುಂಬ ಇಷ್ಟ ಸರ್. ಆಟ ನೋಡಿ ಎಲ್ಲ ನಾವು ಅವ್ರ ಆ್ಯಟಿಟ್ಯೂಡ್ ನೋಡಿ ಫ್ಯಾನ್ಸ್ ಆದವ್ರು ನಾವು. ಅವ್ರ ಆಟ ನೋಡಂತೂ ಸೆಕೆಂಡ್ರಿ, ಸೋಲು ಗೆಲುವು ಇದ್ದಿದ್ದು ಯಾವ ಟೀಮ್ ಮೇಲಾದರೂ ಅಲ್ಲೇ ಇಟ್ಟು ಅಲ್ಲ, ಅವ್ರ ಆ್ಯಟಿಟ್ಯೂಡ್ ನೋಡಿ ನಮ್ಮ ಫ್ಯಾನ್ ಆಗಿದ್ದು ಸರ್. ನಿಜವಾಗ್ಲೂ ಹಂಗಿರಬೇಕು ಸರ್, ಹಂಗಿದ್ರೆ ನಮಗೂ ಜೋಶ್ ಬರೋದು. ಈ ಜನ್ರೇಷನ್ಗೆ ಹೆಂಗೆ ಅಂದರೆ ಎಲ್ಲ ಫ್ರೀ ಆ್ಯಟಿಟ್ಯೂಡು ಹಂಗೆ ಹಿಂಗೆ ಅಂತಾರೆ. ಏನೇ ಅಂದ್ರೂ ಆರ್ ಸಿ ಬಿನೇ ಬಿಡಿ ಸರ್. ಮಾತ್ರ ಎಕ್ಸ್ ಮೇಲ್ಗೆ ವೇಸ್ಟ್ ಸರ್. ಒಂದು ಬಾಲ್ ಔಟ್ ಆದರೂ ಒಂದು ಬಾಲ್ ಇದಾದರೂ ಅವ್ನು ಕುಟಿಕೊಂಡು ಆಡಿದ್ರು ಏನು ಮಾಡಿದ್ರು ಆರ್ ಸಿ ಬಿ ಮಾತ್ರ ಅವ್ನು ಕಿಂಗು ಸರ್. ಆರ್ ಸಿ ಬಿಗೆ ಏನಂದರೆ ಊರೆಲ್ಲ ಒಬ್ಬ ಯಜಮಾನ ಇರ್ತಾನಲ್ಲ, ಯಜಮಾನ ಇದ್ದಂಗೆ ಸರ್. ಏನೇ ಆಗಲಿ IPLಗೆ ಯಜಮಾನ. ನಮ್ಮ ಇಡೀ ಬೆಂಗಳೂರು, ನಮ್ಮ ಕರ್ನಾಟಕಕ್ಕೆ ವಿರಾಟ್ ಕೊಹ್ಲಿ ಯಜಮಾನ ಇದ್ದಂಗೆ ಕ್ರಿಕೆಟ್ಗೆ. ಅವ್ನು ಕರ್ನಾಟಕ ಎಷ್ಟು ಅವ್ರ ಆ್ಯಟಿಟ್ಯೂಡ್ ನೋಡೇ ಸರ್ ಫ್ಯಾನ್ಸ್ ಆಗಿರೋದೆಲ್ಲ. ಅವ್ರ ಆ್ಯಟಿಟ್ಯೂಡ್ ನೋಡೇ ಫ್ಯಾನ್ಸ್ ಆಗಿರೋದು. ಸುಮಾರು ತೋರಿಸ್ತಾರೆ ಹಿಂಗೆ ಕೈ, ಮತ್ತು ಫ್ಯಾನ್ಸ್ನೆಲ್ಲ ಗಲಾಟೆ ಮಾಡಿದ್ರೆ ಕೈ ಎತ್ತಾರೆ, ಹಿಂಗಂತಾರೆ ಹಿಂಗಂತಾರೆ ಸರ್. ಅದೆಲ್ಲ ಫುಲ್ ಇಷ್ಟ ನಮಗೆ. ಜೋಶು ಸರ್. ಕಿರ್ಚಿ ಅಂತ ಸರ್. ಈ ಸಲ ಕರ್ನಾಟಕದವ್ರು ಇದು ಹಬ್ಬ ಮಾಡ್ತಾರೆ ಸರ್. ಹಿಂಗಂದ್ರೆ ಕಿರ್ಚ್ತೀವಿ ಸರ್. ನೋಡಿ ಸರ್ ನಾವು ಈ ಸಲ ಅವ್ರು ಹಿಂಗಂದ್ರೆ ಸಾಕು ಸರ್, ಒಂದ್ಸತಿ ಪಕ್ಕ ಹಬ್ಬ ಮಾಡ್ತೀವಿ ಸರ್ ನಾವು. ಸೌಂಡು ಪಕ್ಕ. ಇದು ಈ ತಾಯಿ ಹೊಸ್ಲಮಾರಮ್ಮನ ದೇವಸ್ಥಾನದ ಹತ್ರ ಯಾವ ಕೆಲಸನೂ ಬಂದು ಫೇಲ್ ಆಗಿಲ್ಲ ಸರ್, ಫೇಲ್ ಆಗಿಲ್ಲ. ನಮ್ಮ ಆಶ್ವಾಸನೆಗೆ ನಾವು ಬಂದಿದ್ವಿ. ನಾವು ಅರಸಿಕಟ್ಟಮ್ಮ ಇರ್ಬೋದು, ಹೊಸ್ಲಮಾರಮ್ಮ ಇರ್ಬೋದು, ಚನಗಲಮ್ಮ ಇರ್ಬೋದು, ಇವೆಲ್ಲ ದೇವ್ರುಗಳಿಗೂ ನಾವು ಹರಕೆ ಹೊತ್ಕೊಂಡಿದ್ವಿ. ಎಲ್ಲ ಶಕ್ತಿ ದೇವತೆಗಳು ಇವಕ್ಕೆಲ್ಲ ಬಲಿಗಳು ಕೊಟ್ಟು ನಾವು ಅರ್ಪಣೆ ಮಾಡಿರೋ ಸರ್. ವಾತಗಳಾಗಿರ್ಬೋದು, ಮತ್ತೊಂದು ಮರಗೊಂದು. ಈ ತಾಯಿ ಹೊಸ್ಲಮಾರಮ್ಮನ ದೇವಸ್ಥಾನದಿಂದ ಆಶೀರ್ವಾದದಿಂದ ನಮ್ಮ ಕರ್ನಾಟಕದಲ್ಲಿ ಈ ಸಲ ಕಪ್ಪು ನಮ್ಮದೇ ಸರ್. ಇದು ಮಲ್ಲಿನಾಥಪುರ ಗ್ರಾಮ, ಬಿಳಿಕೆರೆ ಹೋಬಳಿ, ಮೈಸೂರು ಜಿಲ್ಲೆ, ಹುಣಸೂರು ತಾಲೂಕು. ಇದು ಮಲ್ಲಿನಾಥಪುರ. ಇದು ಇತಿಹಾಸ ಪುರಾತನ ದೇವಸ್ಥಾನ. ಇಲ್ಲಿ ನಮ್ಮ RCB ದೇವಸ್ಥಾನದ ಹೆಸರು ಹೊಸಲಮಾರಮ್ಮ ಅಂತ. ಇದು ನಮ್ಮ RCB ಫ್ಯಾನ್ಸ್, ಯಶೋಧರಪುರದ RCB ಫ್ಯಾನ್ಸ್ ಇವತ್ತು ಬೆಳಗ್ಗೆನೇ ಬಂದು ಅಮ್ಮನವ್ರಿಗೆ ಮರಿಯೆಲ್ಲ ಕುಯ್ದು ಅಮ್ಮಂಗೆ ಮೆಡ್ಲಕ್ಕಿ ಎಲ್ಲ ಮಾಡಿ RCB ಗೆಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಭಾರಿ ಎಲ್ಲ ಪ್ರೀತಿಯಿಂದ ಮಾಡಿದ್ದಾರೆ ಅಮ್ಮಂಗೆ ಅರ್ಕೆನ. ಇದೇ ಖುಷಿಲಿ RCB ಗೆಲ್ಲುತ್ತೆ. ಅಮ್ಮನ ಆಶೀರ್ವಾದನೂ ಇರುತ್ತೆ RCB. ಹೌದು ಸರ್, ಖಂಡಿತ ಸಕ್ಸಸ್ ಆಗುತ್ತೆ. ಅಮ್ಮನ ಹತ್ರ ಬಂದಿದ್ದಾರೆ. ಎಲ್ಲ ಕರ್ನಾಟಕ ಜನತೆಗೆ ಹೆಂಗೆ ಖುಷಿ ಕೊಡುತ್ತೆ ಹಂಗೆ ಇವರು ಯಶೋಧರಪುರದ ಎಲ್ಲರೂ RCB ಅಭಿಮಾನಿಗಳೆಲ್ಲ ಮಾಡಿದ್ದಾರೆ ಎಲ್ಲ ಅರ್ಕೆನ. ಖಂಡಿತ ಒಳ್ಳೇದಾಗುತ್ತೆ. RCB ಗೆಲ್ಲುತ್ತೆ. ಜೈ RCB. ಸರ್, ನಂಗೆ RCB ನಂಗೆ ಇಡೀ ನಮ್ಗೆ RCB ಏನಿದ್ದಾರೆ ಎಲ್ಲ ಟೀಮೇ ನಮ್ಮ ಫೇವರೇಟು. ಇಡೀ ಅದ್ರಲ್ಲಿ ಕೊಹ್ಲಿ ಫುಲ್ ಫೇವರೇಟು. ಇಲ್ಲ, ಇವಾಗೆಲ್ಲ ಕ್ರಿಕೆಟ್ ನೋಡ್ತಾ ಇದ್ದೀವಿ. ತುಂಬ ಇಷ್ಟ ನಮಗೆಲ್ಲ. ನಮ್ಮ ಫ್ಯಾಮಿಲಿ ಕೊಹ್ಲಿ ಅವನೇ ಜಾಸ್ತಿ ನಮಗೆ. ಇಲ್ಲ ಮ್ಯಾಚ್ ಇದ್ದಿನ ಮ್ಯಾಚೇ ನೋಡೋದು. ಧಾರಾವಾಹಿ ರೇರು. ಅದೇ ನಾಳೆಗೆ ಬರುತ್ತೆ ಮ್ಯಾಚ್. ಹಂಗಿಲ್ವಲ್ಲ, ರಾತ್ರಿ ಟೈಮೆಲ್ಲ ಮ್ಯಾಚ್ ನೋಡ್ತೀವಿ. ಈ ಸರಿ ಕಪ್ ನಮ್ಮದೇನೆ. ಈ ಸರಿ ಗೆಲ್ತೀವಿ. RCB ಎಲ್ಲ ನಮ್ಮ ಕಡೆ ಆಗಲಿ, ನಮ್ಮ ಕಡೆಯವರು. ನಮಗೂ ಒಂಥರ ಎಲ್ಲ ಖುಷಿ ಅಲ್ವಾ, ಹಂಗಾಗಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ಇದು IPL ಅಲ್ಲಿ ಈ ಸಲ ಕಪ್ ನಮ್ಮದೇ. ವಿರಾಟ್ ಕೊಹ್ಲಿ ಅಂತೂ ಸಖತ್ತಾಗಿ ಆಡಿದ್ರು. ಲಾಸ್ಟ್ ಮ್ಯಾಚೊಂದು PBKS ವರ್ಸಸ್ RCB ಇತ್ತಲ್ಲ, ಬೇಗ ಔಟ್ ಆಗಿಬಿಟ್ರು. ಶ್ರೇಯಸ್ ಅಯ್ಯರ್ ಹೇಳಿದ್ದ 1 to 100 ಒಳಗೆ ನಮ್ಮನ್ನ ಔಟ್ ಮಾಡ್ತೀವಿ ಅಂತ. ಬಟ್ ನಾವೇ ಅವ್ರನ್ನ 1-1 ಓವರ್ಗೂ 1-1 ಔಟ್ ಮಾಡಿ RCB ಮುಂದೆ ಬಂದಿದ್ದೀವಿ. ಸೊ ಒಂದು ಟೀಮ್ ನಮ್ಮ ಕ್ಯಾಪ್ಟನ್ನು, ಫಸ್ಟ್ ಆಲ್ ಕ್ರೆಡಿಟ್ಸ್ಗೋಸ್ಟು ನಮ್ಮ ಕ್ಯಾಪ್ಟನ್ನು. ನೆಕ್ಸ್ಟು ನಮ್ಮ ವಿರಾಟ್ ಕೊಹ್ಲಿ. ಆಲ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ ವೆಯ್ಟಿಂಗ್. ವಿರಾಟ್ ಕೊಹ್ಲಿ ಸಲ ಕಪ್ ತಂದೇ ತರ್ತಾರೆ. 18 ಬಂದೇ ಬರುತ್ತೆ. 18 ಸೀಸನ್ 18 ಏನೋ ಒಂಥರ ಸ್ಪೆಷಲ್ಲು. ಇದು ಫಸ್ಟ್ ಟೈಮ್ RCB ಟೇಬಲ್ ಟಾಪ್, ಟೇಬಲ್ 2, 3 ಈ ಥರದಲ್ಲೇ ಇರೋದು. ಆ್ಯಂಡ್ ನಮ್ಮ ಎವರ್ ಟೈಮ್ ಎನಿವೆ ಆಗಿದ್ದು CSK ಟೇಬಲ್ ಬಾಟಮಲ್ಲಿದ್ದರು, RCB ಟೇಬಲ್ ಟಾಪಲ್ಲಿದ್ದರು. ಸೊ ಈ ಸಲ ಒಂದು ಪಾಸಿಟಿವ್ ವೈಬ್ಸ್ ಇದೆ. 200% ನಾವು ಗೆಲ್ತೀವಿ. RCB ವಿರಾಟ್ ಕೊಹ್ಲಿ ಅವ್ರು ಹೇಳ್ದಂಗೆ ಯಾವಾಗಲೂ ಫ್ಯಾನ್ಸೇ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. ಸೊ ನಾವು ಹೆಂಗೆ ಅವ್ರಿಗೆ ಪಾಸಿಟಿವ್ ವೈಬ್ಸ್ ಕೊಡ್ತೀವಿ, ಹಾಗೆ ಅವರು ಆಟಾಡ್ತಾರೆ. ಅವ್ರಿಗೆ ಹೇಳಿದ್ದಾರೆ. ನಾವಂತೂ ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿ. ಈ ಸಲ ಕಪ್ ನಮಗೆ ಆಗಲಿ, ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು RCB ಅಲ್ಲಿ ಅಂತ. ವಿದೇಶಿ ಪ್ಲೇಯರ್ಗಳಿದ್ದಾರೆ. ಸಾಲ್ಟ್ ಇರ್ಬೋದು, ಟೀಮ್ ಡೇವಿಡ್ ಇರ್ಬೋದು, ಅಜೆಲ್ವುಡ್ ಇರ್ಬೋದು. ಅದೇ ಆ್ಯಕ್ಚುಲಿ ಪ್ರೀವಿಯಸ್ ಗೇಮ್ಸಲ್ಲೆಲ್ಲ ನಾವು ನೋಡ್ದಂಗೆ ಸಾಲ್ಟು ಅಷ್ಟಕ್ಕಷ್ಟೇ ಆಡ್ತಿದ್ರು. ಕೆಲವೊಂದು ಟೈಮ್ ಬೇಗ ಔಟ್ ಆಗ್ತಿದ್ರು ವರ್ಸಸ್ ಡೆಲ್ಲಿ ಎಲ್ಲ. ಫಸ್ಟಿಂದ ನೋಡ್ಕೊಂಡು ಬಂದಿದ್ದೀವಿ IPLನ. ಬಟ್ ಲಾಸ್ಟ್ ಟೈಮೆಲ್ಲ ತುಂಬ ಚೆನ್ನಾಗಿ ಆಡಿದ್ರು. ಜಿತೇಶ್ ತುಂಬ ಚೆನ್ನಾಗಿ ಆಡಿದ್ರು PBKS ವಿರುದ್ಧ. ತುಂಬ ಚೆನ್ನಾಗಿ ಆಡಿದ್ದಾರೆ. ನೋಡೋಣ, ಒಳ್ಳೆ ಹೋಪ್ಸ್ ಇದೆ ಈ ಸಲ RCB. ಎಲ್ಲ ಚೆನ್ನಾಗಿದೆ ಸರ್. ಬಟ್ ಈ ಸಲ ಅಂದರೆ ಅದೇ ನಮ್ಮ ಕಪ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಭುವನೇಶ್ ಕುಮಾರು, ಹೇಸಲ್ವುಡ್ಡು,
ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಮಾಡಿದ್ರು. ಬಂದ ತಕ್ಷಣವೇ 3-2 ವಿಕೆಟ್ಸ್ನ ತೆಗೆದ್ರು ಅವರು. ಸೊ ಚೆನ್ನಾಗಿ ಆಡಿದ್ದಾರೆ. ನಮ್ಮ ಬೌಲರ್ಸು ಚೆನ್ನಾಗಿದ್ದಾರೆ. ಲಾಸ್ಟ್ ಇಯರ್ CSK ವರ್ಸಸ್ ಎಲ್ಲ ಆಡಿದಾಗ ಧೋನಿದು ಲಾಸ್ಟ್ ಓವರಲ್ಲಿ ಲಾಸ್ಟ್ ವಿಕೆಟ್ ತಗೊಂಡ್ವಿ ನಾವು. ಪ್ರತಿ ಟೈಮ್ RCBದು ಅದೊಂದು ಸೇಯಿಂಗ್ ಇದೆ, ಲಾಸ್ಟ್ವರೆಗೂ ಬರ್ತಾರೆ, ಲಾಸ್ಟಲ್ಲಿ ಕೈ ಕೊಟ್ಬಿಡ್ತಾರೆ ಅಂತ. ಬಟ್ ಈ ಸಲ ನಮ್ಮದೇ ಕಪ್ಪು ಅಂತ ಅದು ತುಂಬಾ ಇದೆ. ನಾವಂತೂ IPL ಫ್ಯಾನು ಮನೇಲೆಲ್ಲ. ಈಗ ನೀವೆಲ್ಲ ಫ್ಯಾಮಿಲಿ ಇದ್ದೀರಾ. ಅಜ್ಜಿ ಹೇಳ್ತಾ ಇದ್ರು ಎಲ್ಲರೂ ಧಾರಾವಾಹಿ ನೋಡ್ತಿದ್ವಿ, ಈಗ RCB ಮ್ಯಾಚ್ ಬಂದಮೇಲೆ ಧಾರಾವಾಹಿ ನಮ್ಗೆ ಲೆಕ್ಕಕ್ಕಿಲ್ಲ ಅಂತ. ಏನು ಇಡೀ ಮನೆಯವರಿಗೆಲ್ಲ ಕ್ರಿಕೆಟ್ ಕ್ರೇಜ್ ಬರ್ಸ್ಬಿಟ್ಟಿದ್ದೀರಂತೆ ನೀವು? ಇಲ್ಲ, ನಮ್ಮ ತಾತ ಎಲ್ಲ ನೋಡ್ತಾರೆ. ಇಲ್ಲ, ಇನ್ನೊಬ್ರು ಇದ್ದಾರೆ, ಅವರು 1990s ನಮ್ಮ ಮನೆಯಲ್ಲೆಲ್ಲ 1990s ಆ ಟೈಮಿಂದನೂ ಕ್ರಿಕೆಟ್ ಫ್ಯಾನ್ಸೇ. ನಮ್ಮ ತಾತ, ನಾವು, ನಮ್ಮ ಅಂಕಲು ಎಲ್ಲ ಆಗ್ಲಿಂದ ಅವ್ರದ್ದೆಲ್ಲ ಸಿಗ್ನೇಚರ್. ಆ ಕಪಿಲ್ ದೇವಿಂದ ಅವ್ರ ಸೈನ್ ಎಲ್ಲ ತೊಗೊಂಡವ್ರು ನಮ್ಮ ಮನೆಯವರು. ಕ್ರಿಕೆಟ್ ಫ್ಯಾನ್, ಹಾರ್ಡ್ ಕೋರ್ ಫ್ಯಾನ್ ನೀವು? ನಮ್ಮ ಮನೆಯವ್ರು ಭಾಳ ಇಷ್ಟ. ಬರೀ ಅವಾಗೆಲ್ಲ ರೇಡಿಯೋ ಬರ್ತಿತ್ತಲ್ವಾ, ಅದರಿಂದನೂ ಅವ್ರ ಫ್ಯಾನೆ. ಈಗ ಅದು ಬಂತು ಅಂದರೆ ಅವ್ರು ಊಟನೇ ಮಾಡಲ್ಲ, ಸುಮ್ಮನೆ ಇಟ್ಕೊಂಡು ಕೂತಿರ್ತಾರೆ. ಟಿವಿನೇ ನೋಡಲ್ಲ ನಮ್ಮ ಮನೆ, ಆಫೇ ಮಾಡಿಬಿಡ್ತಾರೆ ನಮ್ಮ ತಾತ. ವಿರಾಟ್ ಕೊಹ್ಲಿ ಎಲ್ಲ ಔಟ್ ಆದ್ರೆ ಅಂದರೆ ತುಂಬ ವಿರಾಟ್ ಫ್ಯಾನು ನಾವೆಲ್ಲ. ನಾವಂತೂ ಎಲ್ಲ ಕಿರ್ಚಾಡೇ ಬಿಟ್ಟಿದ್ವಿ ಲಾಸ್ಟ್ ಟೈಮ್ CSK ವರ್ಸಸ್ RCB. ಇದೇನೋ ಇದು ಚಂದ್ರಣ್ಣನ ಮನೇಲಿ ಹಿಂಗೆ ಅಂತ ಅಂತಾರೆ. ಅಷ್ಟು ಇದೇ ಊರು ಮಲಗಿಬಿಟ್ಟಿರುತ್ತೆ ನೈಟ್ ಮ್ಯಾಚ್ ಆಗುವಾಗ. ನಾವೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇರ್ತೀವಿ, ಅಷ್ಟು ಸಂತೋಷದಿಂದ ಮ್ಯಾಚನ್ನ ಎಂಜಾಯ್ ಮಾಡ್ತೀವಿ. ಶಿಳ್ಳೆ ಚಪ್ಪಾಳೆ ಕೂಗೋದು ಕಿರ್ಚೋದು ಇಲ್ಲ, ಹಂಗೆ ಕಿರ್ಚೋದು ಕೂಗೋದು ಎಂಜಾಯ್ ಮಾಡೋದೇನೆ ಮನೆಯಲ್ಲಿ. ಅಷ್ಟು ಎಂಜಾಯ್ಮೆಂಟು. ಅದು ನಮ್ಮ ಅಪ್ಪನ ಕಾಲದಿಂದ, ಅವರು ಅಪ್ಪಾಜಿಯಿಂದನೂ ಅವರು ಭಾಳ ಫೇವ್ರೇಟು. ಅವ್ರು ಕಪಿಲ್ದು, ರವಿಶಾಸ್ತ್ರಿದು ಎಲ್ಲರದು ಆಟೋಗ್ರಾಫ್ ತಗೊಂಡಿದ್ದಾರೆ. ಆಟೋಗ್ರಾಫ್ ಬುಕ್ ಇದೆ ನಮ್ಮ ಮನೇಲಿ. ಚಂದ್ರಾಚಾರ್ ಅಂತೇಳಿ ಮಂಚನಹಳ್ಳಿ. ಎಲ್ಲರದು ಆಟೋಗ್ರಾಫ್ ಇದೆ ಅಂದರೆ ಯೋಚನೆ ಮಾಡಿ, ಆ ಕಾಲದಲ್ಲೇ ಎಷ್ಟು ಕ್ರೇಜ್ ಇತ್ತು ಅವ್ರಿಗೆ ಅಂತ. ಸೊ ಈವನ್ ಟುಡೇ ಅದು ಹಂಗೆ ಪ್ರಿಸರ್ವ್ ಮಾಡಿದ್ದೀವಿ ಮನೆಯಲ್ಲಿ. ಅವ್ರ ಕಾಲಕ್ಕೆ ಬಿಟ್ಟಿಲ್ಲ, ಮೊಮ್ಮಕ್ಳಿಗೆ ಎಲ್ಲರಿಗೂ ಕ್ರಿಕೆಟ್ ನೋಡಲಿಕ್ಕೆ, ಆಡಲಿಕ್ಕೆ ಪ್ರೋತ್ಸಾಹ ಮಾಡಿ. ಪೀಳಿಗೆ ಅವ್ರ ಮೊಮ್ಮಗಳು, ಅವ್ರ ಮಗ ನಾನು, ನನ್ನ ತಂಗಿ ಮಗಳು. ಸೊ ಇವರು 3rd ಜನ್ರೇಷನ್ಗೂ ಅದು ಹಂಗೆ ಕ್ಯಾರಿ ಆಗಿದೆ. ಸೊ ಆ ಕ್ರಿಕೆಟ್ ಕ್ರೇಜ್ ಹಂಗೆ ಇದೆ. ಸೊ ಎಸ್ ನೋ ಡೌಟ್ ಅದರಲ್ಲಿ. ಎಲ್ಲರೂ ಎಂಟರ್ಟೈನ್ಮೆಂಟ್ಗೆ ಈಗಿನ ಜನ್ರೇಷನು K-ಡ್ರಾಮಾಸು, ಸೀರೀಸು ನೋಡ್ತಾರೆ. ಬಟ್ ನಾವೆಲ್ಲ IPLಗೋಸ್ಕರನೇ ಕಾಯ್ತಾ ಇರ್ತೀವಿ ಎಲ್ಲ ಕಡೆ. ಹೌದು, ಖಂಡಿತವಾಗ್ಲೂ. ಬಿಕಾಸ್ IPL ಅದೊಂದು ಎಮೋಷನ್. RCB ಅದು ಇನ್ನೂ ಒಂದು ಲೆವೆಲೇ ಬೇರೆ. ನಮ್ಮದು ಅನ್ನೋದೊಂದು ಬರೋದು ಅದು. ICCಯಲ್ಲಿ ಎಲ್ಲ ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಇರ್ತಾರೆ, ಬಟ್ RCB ಅಂದಾಗಲೇ ಕ್ರೇಜೇ ಬೇರೆ RCBದು. ಅಂದರೆ ಈ ಸಲ ನೋಡಿ, ಈ ಸಲ ಕಪ್ ನಮ್ಮದೇ. ಇಟ್ಸ್ ಟೈಮ್. ಈಗ ನಮ್ಮ ಟೈಮ್ ಒಂದು ಗೋಲ್ಡನಲ್ಲಿ ನಮ್ಮ RCB ಟೀಮ್ನ ರೆಪ್ರೆಸೆಂಟ್ ಮಾಡೋಕ್ಕೆ. DK ಖಂಡಿತವಾಗ್ಲೂ ಹೇಳಬೇಕು DK ಬಗ್ಗೆ. ಬಿಕಾಸ್ ಅವರು ಹೋದ ವರ್ಷ ಎಲ್ಲ ತುಂಬ RCBನ ಒಂದು ಕ್ಯಾರಿ ಮಾಡೋಕ್ಕೆ ಅಂದರೆ DKನೇ ಮೇಜರ್ ರೋಲು. ಸೊ ಅವರು ಈಗ ರಿಟೈರ್ಡ್ ಆಗಿದ್ರು ಅದು ನಮ್ಗೆ ಬೇಜಾರಾಗಿತ್ತು. ಬಟ್ ಅವ್ರು ರಿಟೈರ್ಡ್ ಆಗಿದ್ರು ಅವ್ರದ್ದು ಕೆಲವು ಟ್ರಿಕ್ಸು, ಟ್ಯಾಕ್ಟಿಕ್ಸ್ನ ಈಗ ನಮ್ಮ RCBಗೆ ಅವ್ರು ಕೋಚಾಗಿ ಕೊಡ್ತಾರೆ. ಅದು ಇನ್ನೂ ಖುಷಿ. ಬಟ್ ಅವ್ರು ಹೋಗಿದ್ದೊಂದು ಬೇಜಾರಾದರೆ ಅವರು ಟ್ರೈನ್ ಮಾಡ್ತಿದ್ದು ಇನ್ನೂ ತುಂಬ ಖುಷಿ ಇದೆ. ಆ್ಯಂಡ್ ಅವ್ರ ಟ್ರೈನಿಂಗಿಂದನೇ ನಾವು ಈ ಲೆವೆಲ್ಗೆ ಈ ಥರ ಟೇಬಲ್ ಟಾಪ್. ಕರೆಕ್ಟ್. ಹಳೆ ಬೇರು ಹೊಸ ಚಿಗುರು ಆಗಿ ಈಗ ಮೂಡ್ ಬಂದಿದೆ ನಮ್ಮ RCB ಟೀಮ್. ತುಂಬ ಹಾರ್ಡ್ ಕೋರ್ ಕ್ರಿಕೆಟ್ ಫ್ಯಾನ್ ನೀವು ಅಂತ ಕೇಳ್ಪಟ್ಟೆ. ಸೈಡ್ ಬರ್ಬೋದು, ಬನ್ನಿ ಸರ್. ಈಗ ಯಾಕಂದರೆ ಕ್ರಿಕೆಟ್ ಅಂದರೆ ಬ್ಲಡ್ಡು. ಬಟ್ ನೀವು ಕಪಿಲ್ ದೇವ್ರ ಕಾಲದಿಂದನೂ ನೋಡ್ತಿದ್ದೀರಂತೆ, ಸಿಗ್ನೇಚರ್ ಎಲ್ಲ ತೊಗೊಂಡು. ಹೌದು, ಆಟೋಗ್ರಫಿಗೆಲ್ಲ ಅವ್ರ ಸೈನು. ಇದು ಬ್ಯಾಂಗ್ಳೂರಿನಲ್ಲಿ ಅವಾಗ 79ನಲ್ಲಿ ಕ್ಯಾಪ್ಟನ್ ಇದಾಗಿದ್ದು. ಇಂಗ್ಲೆಂಡ್ ಟೂರ್ ಹೋಗ್ತಿದ್ರು ಅವರು. ಇಲ್ಲಿ ಕೋಚಿಂಗ್ ಇತ್ತು ಆವಾಗ. ಶಿವಲಾಲ್ ಯಾದವ್ ಅವರು, ಚಂದ್ರಶೇಖರ್ ಅವರೆಲ್ಲ ಆಟೋಗ್ರಫಿ ಸೈನ್ ಹಾಕ್ಸಿದ್ದೀನಿ 79ನಲ್ಲಿ. ಪ್ಲೇಯರ್ ಏನಿಲ್ಲ, ಬಟ್ ಆಗ್ಲಿಂದನೂ ಅದು ಒಂಥರ ಅಂಟು, ಕ್ರೇಜ್. ಇಲ್ಲಿ ನಾವು ಕಬಡ್ಡಿ ಪ್ಲೇಯರು, ನಾವು ಸ್ಟೇಟ್ ಲೆವೆಲ್ ಅಂತ ಹೋಗಿದ್ವಿ ಕಬಡ್ಡಿಲಿ. ಬಟ್ ಈ ಸರಿ ನಮ್ಮದು RCB ಗೆಲ್ಲಬೇಕು. ನಿಮಗೆ ಗೊತ್ತಿದೆ ಇಂಡಿಯಾದಲ್ಲಿ ಕ್ರಿಕೆಟ್ ಡೆವಲಪ್ಮೆಂಟ್ಸ್ ಹೇಗಾಯಿತು, ಇಂಪ್ರೂವ್ಮೆಂಟ್ ಆಗಾಯಿತು, ಚೇಂಜಸ್ ಹೇಗಾಗಿದೆ ಅಂತ. ಈಗ ಕಪಿಲ್ ದೇವ್ ಅವ್ರ ಕಾಲದಿಂದ ನೀವು ನೋಡಿದ್ದೀರಾ ಅಂದರೆ, ಈಗ ಕೊಹ್ಲಿ ಕಾಲದ ಕ್ರಿಕೆಟ್ ಭಾಳ ಬದಲಾವಣೆ ಆಗಿದೆ, ಅಪ್ಡೇಟ್ ಆಗಿದೆ. RCB ಬಗ್ಗೆ ಮಾತಾಡೋದಾದರೆ, RCB ಬಗ್ಗೆ ಅಂತಂದರೆ ಈಗ ಈ ಸರಿ 18ನೇ ಆವೃತ್ತಿ, ಅದರಲ್ಲೂ ಈ ಸರಿ ಗೆಲ್ಲೇಬೇಕು. ಖಂಡಿತ ಅವರು ಗೆಲ್ತಾರೆ. ಇಡೀ ಕೋಟಿ ಜನದ ಒಂದು ಆಸೆ ಆಕಾಂಕ್ಷೆ ಎಲ್ಲ, ಇಡೀ ಕೋಟಿ ಜನದ ಆಸೆ ಆಕಾಂಕ್ಷೆ ಎಲ್ಲ ಏನಂದರೆ ಈ ಸರಿ RCB ಗೆಲ್ಲಬೇಕು. IPLನ ಗೆಲ್ಲುತ್ತೆ ಸರ್, ಗೆಲ್ಲುತ್ತೆ ಸರ್, 100ಕ್ಕೆ 100. 18 ವರ್ಷದಿಂದ ಇದೇ ಡೈಲಾಗ್ ಹೊಡ್ಕೊಂಡು 20 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಕಪ್ ನಮ್ದು ಆಗ್ತಾ ಇಲ್ಲ. ಆಗುತ್ತೆ ಈ ಸರಿ ಡೆಫಿನೆಟ್.
ಈ ದೇವರ ಮುಂದ್ಗಡೆ ಹೇಳ್ತಾ ಇದ್ದೀನಿ, ಬಸವನ ಮಾರಮ್ಮ ದೇವರ ಮುಂದ್ಗಡೆ ಆ ತಾಯಿ ಸರ್ ಗೆದ್ದೇ ಗೆಲ್ತಾರೆ ಸರ್ RCB. ಬನ್ನಿ ಸರ್, ಸಂತೋಷ, ವೆಲ್ಕಮ್, ಬನ್ನಿ. ವೆಲ್ಕಮ್, ಬನ್ನಿ, ಖಂಡಿತ ಬನ್ನಿ. ನಂಬಿಕೆ ಸರ್, ಚಾಮುಂಡೇಶ್ವರಿ ತಾಯಿನೇ ಆ ತಾಯಿನೂ ಈ ಸರಿ ಗೆದ್ದೇ ಗೆಲ್ತಾರೆ ಸರ್, ಡೆಫಿನೆಟ್ಲಿ. ಯಾರ ಮೇಲೆ ಹೋಪ್ಸ್ ಇದೆ ನಿಮಗೆ ಟೀಮಲ್ಲಿ? ಅದೇ ಕೊಹ್ಲಿ ಮತ್ತು ನಮ್ಮ ಇವರು ಇದಾರಲ್ಲ, ಯಾರು ಅಶ್ವಿನಿ ಕುಮಾರ್, ಬೌಲರ್ಸ್ಗಳು ಎಲ್ಲ ಇದ್ದಾರೆ. ಈಗ ಫೈನಲ್ ಎಲ್ಲ ಸೆಲೆಕ್ಷನ್ ಆಗಿದಾರಲ್ಲ, ಬೌಲಿಂಗ್ನಲ್ಲಿ ಇದಾರಲ್ಲ, ಸ್ಪಿನ್ನು ಭುವನೇಶ್ ಕುಮಾರ್ ಇದ್ದಾನೆ, ಎಲ್ಲ ಡೇವಿಡ್ ಇವರೆಲ್ಲ ಇದ್ದಾರಲ್ಲ, ಜಿತೇಶು ಬ್ಯಾಟಿಂಗ್ ಜಿತೇಶ್ ಇದ್ದಾರೆ, ಸಾಲ್ಟು, ಡೇವಿಡ್ಡು, ಮತ್ತು ಕೋಚು DK ಇವ್ರದ್ದು ಯಾರು ನಮ್ಮ ದಿನೇಶ್ ಕಾರ್ತಿಕ್ದು. ಈ ಒಳ್ಳೆ ಕೋಚರ್ ಅವರು, ನಿಜವಾಗಿ ಹೇಳಿದ್ರೆ. ಹೌದು, ಅವ್ರ ಕ್ರೆಡಿಟ್ ಹೋಗ್ಬೇಕು ಸರ್. ಈಗ ಆ್ಯಕ್ಚುಲಿ ಫೈನಲ್ಗೆ ಹೋಗ್ಬೇಕಾದ್ರೆ ಅವ್ರ ಕ್ರೆಡಿಟ್ ಮೇಲೇ ಹೋಗಿರೋದು. ಅವ್ರು ಸ್ಟ್ರಾಟಜಿ ಚೆನ್ನಾಗಿ ಮಾಡ್ತಾರೆ, ಅನುಭವಿ ಅಲ್ವಾ ಸರ್ ಅವರು. ಆದ್ದರಿಂದ ಗೆಲ್ಲುತ್ತೆ ಸರ್. ನೋಡಿ ನಿಮಗೆ ಎಷ್ಟು ಸರ್ ಏಜು? ಎಷ್ಟು ವರ್ಷದಿಂದ ನೀವು ಕ್ರಿಕೆಟ್ ನೋಡ್ತಿದ್ದೀರಾ? ಅದೇ ನಾನು ಹೇಳಿದ್ನಲ್ಲ, 79ಇಂದ ನೋಡ್ತಾಯಿದ್ದೆ. ವರ್ಲ್ಡ್ ಕಪ್ಪು 1983ನಲ್ಲಿ ವೆಸ್ಟ್ ಇಂಡೀಸ್ ಕೊಡಿದ್ವಲ್ಲ, ಆವಾಗ TV ಇರಲಿಲ್ಲ, ರೇಡಿಯೋ ರೂಮ್ನಲ್ಲಿ ನೋಡ್ಕೊಂಡು ನಾವು 4 ಗಂಟೆ ರಾತ್ರಿ ಆವಾಗ ಎಲ್ಲ ಒಂಥರ ಕ್ರೇಜಿ ಕುಣಿಯೋ ಹುಡುಗರು. ಆವಾಗ 83ನಲ್ಲಿ ಲೆಕ್ಕ ಹಾಕೊಳ್ಳಿ, ಇಲ್ಲ ಲೈವ್ ನೋಡೋಕ್ಕಾಗ್ತಿರಲಿಲ್ಲ, ಕಬಡ್ಡಿ ಕಾಮೆಂಟ್ರಿ. ಹೆಮ್ಮೆ ಸರ್, ನಿಜಾಲ್ ಒಳ್ಳೆ ಹಂಗೆ ಭಾರಿ ಹಿಂಗೆ ಎದುರುಗಡೆ ನಿಂತ್ಕೊಂಡು ಆಟಕ್ಕೆ ಸೈನ್ ಹಾಕ್ಸಿದ್ದು ನನ್ನ ಹತ್ರ ಇದೆ. ಅಲ್ಲಿ ಅದೇ ಇದರಲ್ಲಿ ಎಲ್ಲಿ ಬೆಂಗಳೂರು ಸ್ಟೇಡಿಯಮ್ನಲ್ಲಿ ಟ್ರೈನಿಂಗ್ ಕೋಚ್ ಇತ್ತಲ್ಲ, ಅಲ್ಲಿ ಟ್ರೈನಿಂಗ್ ಆಗ್ತಾರಲ್ಲ, ಆವಾಗ ಅಲ್ಲಿಗೆ ಹೋಗೋದಕ್ಕೆ ಟೂರ್ಗೆ ಹೋಗೋದಕ್ಕೆ ಇಲ್ಲಿ ಕೋಚ್ ಕೊಡ್ತಾಯಿದ್ರು ಬ್ಯಾಂಗ್ಳೂರಿನಲ್ಲಿ. ಆವಾಗ ಅವ್ರ ಕಡೆ ಸೈನ್ ಹಾಕ್ಸಿದ್ರು. ಏನಿಲ್ಲ, ಎದುರುಗಡೆ ಮಾತಾಡಿದಷ್ಟೇ ಆಟಕ್ಕೆಲ್ಲ ಸೈನ್ ಹಾಕಿ. ಡೆಫಿನೆಟ್ಲಿ ಸರ್, 100% RCB ನಮ್ಮದೇ. ಅಲ್ಲ, RCB ಕಪ್ ಈ ಸರಿ IPLದು ಮ್ಯಾಚ್ ಹೊಡಿತಾರೆ ಸರ್. ಸರ್, ಈಗ 3-4 ಜನ್ರೇಷನ್ನು ನಿಮ್ಮ ಫ್ಯಾಮಿಲಿ, ನೀವು ತುಂಬ ಸೀನಿಯರು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಇಡೀ ಟೀಮೇ ಕೂತ್ಕೊಂಡು ಇಡೀ ಮನೆಯೆಲ್ಲ ಸಖತ್ ಸೌಂಡ್ ಮಾಡ್ತೀರಂತೆ. ಖುಷಿ ಅಲ್ವೇ, ಆಟದ ಕ್ರೇಜು. ಅದರಲ್ಲೂ RCB ಅಂತಂದರೆ ನನ್ನ ಮೊಮ್ಮಕ್ಕಳಿಗೂ ಅಷ್ಟೇ ಭಾರಿ ಖುಷಿ, ಇವನಿಗೂ ಅಷ್ಟೇ. ವಿರಾಟ್ ಕೊಹ್ಲಿ ಅಂತಾರೆ ಎಲ್ಲ. ಫ್ರೆಂಡ್ಸ್ ಎಲ್ಲರೂ ಅಂಡರ್ 18ಸ್ಗೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ನಾವು RCB ಫ್ಯಾನ್ ಆಗಿದ್ರು ಬೇರೆ ಟೀಮ್ಸ್ಗಳ ಮ್ಯಾಚನ್ನು ನೋಡ್ತೀವಿ. ಯಾಕಂದರೆ ICCಯಲ್ಲಿ ಶುಭ್ಮನ್ ಗಿಲ್ ಆಗಲಿ, ಲಾಸ್ಟ್ ಇಯರ್ ಅವರು 2024-25 ವರ್ಲ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಅವ್ರಿಗೆ ಇದು ಬಂದಿದೆ. ಬಟ್ ಬೇರೆ ಟೀಮ್ಸ್ ಅಂತ ಎಲ್ಲರೂ ನಮ್ಮ ಇಂಡಿಯನ್ಸೇ ಅಲ್ವಾ, ಅದರಲ್ಲಿ ಬಂದರೆ RCB ಅಂದರೆ ನಮ್ಮದು ಅನ್ನೋದೊಂದು ಪ್ರೀತಿ ಅಷ್ಟೇ. ಅದೇ ದಟ್ಸ್ ವೈ RCB ಇಸ್ ನೋನ್ ಫಾರ್ ಹ್ಯಾವಿಂಗ್ ಬೆಸ್ಟ್ ಫ್ಯಾನ್ ಪೇಜಸ್, ಫ್ಯಾನ್ ಗ್ರೂಪ್. RCB ಒಂದು ಹೌದು, ಅದೇ ಸರ್ ಟು ಡೈ ಹಾರ್ಟೆಡ್ ಫ್ಯಾನ್ಸ್ ಅನ್ನೋದು ಅದಕ್ಕೇನೆ. RCBಗೆ ಸಪೋರ್ಟ್ ಸ್ಟ್ರೆಂತೇ ನಾವು ಸರ್. ಆ್ಯಟಿಟ್ಯೂಡ್ ಅಂದರೆ ಇರಲೇಬೇಕು ಸರ್, ಅಂಥ ಟಾಪ್ ಮನುಷ್ಯನಿಗೆ ಆ್ಯಟಿಟ್ಯೂಡ್ ಇಲ್ಲ ಅಂತ ಹೆಂಗಾಗುತ್ತೆ ಹೇಳಿ? ಆ್ಯಟಿಟ್ಯೂಡ್ ಇರಲೇಬೇಕು. ಅವರೆಷ್ಟೇ ಆ್ಯಟಿಟ್ಯೂಡ್ ಇದ್ರೂ ಅಷ್ಟೇ ಡೌನ್ ಟು ಅರ್ತ್ ಇದ್ದಾರೆ. ಫ್ಯಾನ್ಸಿಗೆಲ್ಲ ತುಂಬ ರೆಸ್ಪಾನ್ಸಿವ್ ಆಗಿ ಇದು ಮಾಡ್ತಾರೆ. ಕಿಂಗ್ ಈಸ್ ಆಲ್ವೇಸ್ ಅ ಕಿಂಗ್. 2 ಮಗು ಯಾವುದೋ ಒಂದು ಅವರು ನೋಡಿದ್ದಾರೆ, 1-2 ಕಡೆ ನೋಟಿಸ್ ಮಾಡಿ, ಆಮೇಲೆ ಹೋಗಿ ಅವ್ರ ಅಸಿಸ್ಟೆಂಟಿಗೆ ಹೇಳಿ ಆ ಮಗುನ ಕರೆಸಿ ಆ ಬ್ಯಾಟಲ್ಲಿ ಸೈನ್ ಮಾಡಿಕೊಟ್ಟಿದ್ದಾರೆ ಸರ್. ಅಂದರೆ ನೋಡೋರ ಮೇಲೆ ಸರ್ ಡಿಪೆಂಡ್ ಆಗುತ್ತೆ. ಫಾಲೋವರ್ಸ್ ಕಂಡ್ರೆ ವಿರಾಟ್ ಕೊಹ್ಲಿಗೆ ತುಂಬ ಆಸೆ ಜಾಸ್ತಿ, ಅಭಿಮಾನ ಪ್ರೀತಿ, ಅವ್ರಿಗೂ ಅಷ್ಟೇ. ಇದರಿಂದ ನಾವೆಲ್ಲ ಹೇಳ್ತಾ ಇರೋದು, ಈ ಸರಿ IPL ಮ್ಯಾಚ್ ಗೆಲ್ಲಬೇಕು, ಕಪ್ ನಮ್ದೇನೆ ಗ್ಯಾರಂಟಿ ಸರ್. ಸಮಸ್ಯೆ ಕೊಹ್ಲಿ ಸೆಂಚುರಿ ಹೊಡೆದೇ ನಮಗೆ ಕಪ್ ಬೇಕು. 100% ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಈ ಸರಿ ಕಪ್ ನಮ್ದೇ ಸರ್. ಈ ಸಲ ಕಪ್ ನಮ್ದೇ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮೈಸೂರು ಜಿಲ್ಲೆಯ ಹುಣಸೂರಿನ RCB ಕಟ್ಟ ಅಭಿಮಾನಿಗಳ ಮಾತು. ಅವರ ಬ್ಲಡ್ನಲ್ಲೇ ವಿರಾಟ್ ಕೊಹ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅವರ ಸಾಕಷ್ಟು ಜನ ಆಟಿಟ್ಯೂಡ್ ಮ್ಯಾನ್ ಅಂತ ಕರೀತಾರೆ. ಬಟ್ ಆ ಆಟಿಟ್ಯೂಡೇ ನಮ್ಗೆ ಲೈಕ್ ಆಗುತ್ತೆ ಅಂತೇಳಿ ಅವರ ಆಟಿಟ್ಯೂಡನ್ನ, ಅವರ ಸಿಗ್ನೇಚರ್ಗಳನ್ನು ಪ್ರೀತಿ ಮಾಡ್ತಾರೆ. ಅಲ್ಟಿಮೇಟ್ಲಿ ಮಂಗಳವಾರ ನಡೀತಿರ್ತಕ್ಕಂಥ IPL ಫೈನಲ್ನಲ್ಲಿ RCB ಗೆಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಹುಣಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.